Hello students, welcome to my YouTube channel Take It Easy. So this channel I am usually uploading the educational videos in the field of electronics and communication in the diploma engineering. So please click on subscribe button and press bell icon to get notification of my new videos which I will upload in the future. So in this tutorial video I am going to cover second unit of the ARM controller subject of 5th semester E&C, that is instruction set of ARM processor. Here in this video I am going to cover these following contents: types of instruction set, classification of ARM 32-bit instructions, data processing instructions, barrel shifter, then shifting instructions performed by barrel shifter. Okay. Then now let us take types of instruction set. That is, in the ARM, two types of instruction sets are there. They are 32-bit ARM instruction set and 16-bit thumb instruction set. Okay, two types of instruction sets are available in the ARM processor. First is 32-bit ARM instruction set and 16-bit thumb instruction set. Okay, ಸೊ ಇಲ್ಲಿ ನಿಮಗೆ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ ಟೈಪ್ಸ್ ಬಂದಾಗ ಬ್ರಾಡಾಗಿ ಎರಡು ಟೈಪ್ಸ್ ಬರ್ತಾವೆ, ಎರಡು ಸೆಟ್ ಬರ್ತೈತಿ ಡಿಪೆಂಡಿಂಗ್ ಅಪಾನ್ ದ ಸ್ಟೇಟ್ ಆಫ್ ದ ಪ್ರೊಸೆಸರ್ ಮೇಲೆ. ಅದು ಆರ್ಮ್ ಪ್ರೊಸೆಸರ್ ಸ್ಟೇಟ್ ಎರಡು ಸ್ಟೇಟ್ ಇದೆ, ಒಂದು ಥಂಬ್ ಸ್ಟೇಟ್ ಅಂತ ಬರ್ತೈತಿ, ಇನ್ನೊಂದು ಆರ್ಮ್ ಸ್ಟೇಟ್. ಸೊ ಡಿಫಾಲ್ಟಾಗಿ ಆರ್ಮ್ ಸ್ಟೇಟಲ್ಲಿ ಇರ್ತೈತಿ, ಅದನ್ನು ನಾವು ಥಂಬ್ ಸ್ಟೇಟಿಗೆ ಚೇಂಜ್ ಮಾಡ್ಬೋದು. ಈಗ ನೀವು ಫಸ್ಟ್ ಯೂನಿಟಲ್ಲಿ ಸ್ಟಡಿ ಮಾಡಿದಾಗ CPSR ಅಲ್ಲಿ ಟಿ ಬಿಟ್ ಅಂತ ಬರ್ತೈತಿ. ಓಕೆ, ಟಿ ಬಿಟ್ ದಟ್ ಈಸ್ ಥಂಬ್ ಬಿಟ್. ಟಿ ಈಕ್ವಲ್ ಟು 0 ಇತ್ತಂದರೆ ಅದು ಆರ್ಮ್ ಸ್ಟೇಟಲ್ಲಿರುತ್ತೆ, ಟಿ ಈಕ್ವಲ್ ಟು 1 ಇದ್ದರೆ ಥಂಬ್ ಸ್ಟೇಟಿಗೆ ಚೇಂಜ್ ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್. ಓಕೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅದಾವೆ, ಆ ಇನ್ಸ್ಟ್ರಕ್ಷನ್ ಮುಖಾಂತರ ನಾವು ಸ್ಟೇಟ್ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಆರ್ಮ್ ಸ್ಟೇಟಲ್ಲಿದ್ದಾಗ 32-ಬಿಟ್ ಇನ್ಸ್ಟ್ರಕ್ಷನ್ ಸೆಟ್ಟನ್ನು ಪ್ರೊವೈಡ್ ಮಾಡ್ತೈತಿ, ಥಂಬ್ ಸ್ಟೇಟಲ್ಲಿದ್ದಾಗ 16-ಬಿಟ್ ಇನ್ಸ್ಟ್ರಕ್ಷನ್ ಸೆಟ್ಟನ್ನು ಪ್ರೊವೈಡ್ ಮಾಡ್ತೈತಿ ಆರ್ಮ್ ಪ್ರೊಸೆಸರ್. ಓಕೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಸೆಟ್, ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ಗೆ ನೋಡೋಣ ಇಲ್ಲಿ. Okay, ARM instruction set, in this the instruction length is 32 bits. Okay, and this instruction set is available in ARM state of the processor. Each instruction uses 4 memory locations and more memory required for program. Code density is low. Okay, ಸೊ ಇಲ್ಲಿ ಏನಂತ ಹೇಳಿದರೆ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ ಬಗ್ಗೆ ನಿಮಗೆ ಡಿಸ್ಕ್ರೈಬ್ ಮಾಡ್ಬೇಕಂತ ಹೇಳಿದರೆ, ಫಸ್ಟು ಇನ್ಸ್ಟ್ರಕ್ಷನ್ ಲೆಂತ್ ಐತಲ್ಲ, ಅದು 32 ಬಿಟ್. ಅಂದರೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ಟಲ್ಲಿ 32 ಬಿಟ್ ಲೆಂತ್ ಇರ್ತೈತಿ. ಅಂದರೆ 4 ಬೈಟ್. ಇದು 8 ಬಿಟ್ಸಿಗೆ 1 ಬೈಟ್ ಅಂತ ತೊಗೊಂಡಾಗ 4 ಬೈಟ್ಸ್ ಆಗ್ತದೆ. ಸೊ ಇದು ಯಾವಾಗ ಅವೈಲೇಬಲ್ ಆಗ್ತದೆ ಅಂದರೆ ಆರ್ಮ್ ಸ್ಟೇಟಲ್ಲಿದ್ದಾಗ. ಓಕೆ, ಆರ್ಮ್ ಸ್ಟೇಟಲ್ಲಿದ್ದಾಗ ಈ ಸೆಟ್ ಅವೈಲೇಬಲ್ ಆಗ್ತದೆ. ಬಟ್ ಇಲ್ಲಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಸೆಟ್ಟು ಮೆಮೊರಿಯಲ್ಲಿ ಸ್ಟೋರ್ ಆಗೋಕ್ಕೆ 4 ಮೆಮೊರಿ ಲೊಕೇಶನ್ಸ್ ತೊಗೊಂಡಿರ್ತದೆ, 4 ಮೆಮೊರಿ. ಯಾಕೆ ಅಂತ ಹೇಳಿದರೆ 32 ಬಿಟ್ಟನ್ನು 4 ಬೈಟ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಅಂದರೆ ಒಂದು ಮೆಮೊರಿ ಲೊಕೇಶನ್ಸಲ್ಲಿ 1 ಬೈಟ್ ಸ್ಟೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು 4 ಮೆಮೊರಿ ಲೊಕೇಶನ್ಸ್ ಬೇಕು ಸ್ಟೋರ್ ಆಗೋಕ್ಕೆ. ಓಕೆ, ಆಮೇಲೆ ಇಲ್ಲಿ ಮೆಮೊರಿ ರಿಕ್ವೈರ್ಮೆಂಟ್ ಭಾಳ ಇರ್ತದೆ. ಯಾಕಂದರೆ ಕಂಪೇರ್ ಮಾಡಿದ್ರೆ ತಮ್ಮ ಇನ್ಸ್ಟ್ರಕ್ಷನ್ ಸೆಟ್ ಕಂಪೇರ್ ಮಾಡಿದಾಗ ಮೋರ್ ಮೆಮೊರಿ ರಿಕ್ವೈರ್ಡ್ ಫಾರ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಅಲ್ಲಿ ತಮ್ಮಲ್ಲಿ 16 ಬಿಟ್ ಇರ್ತೈತೆ, ಅಲ್ಲಿ ಬಂದಾಗ ಹೇಳ್ತೇನೆ. ಇಲ್ಲಿ 4 ಲೊಕೇಶನ್ಸ್, ಅಲ್ಲಿ 2 ಲೊಕೇಶನ್ ಬರುತ್ತೆ. ಸೊ ಅದರಿಂದ ಇಲ್ಲಿ ಕೋಡ್ ಡೆನ್ಸಿಟಿ ಲೋ ಆಗ್ತೈತೆ. ಕೋಡ್ ಡೆನ್ಸಿಟಿ ಅಂತ ಹೇಳಿದರೆ ಇಟ್ ಈಸ್ ದ ಮೆಜರ್ ಆಫ್ ಮೆಮೊರಿ ಫಾರ್ ಯೂಸ್ಡ್ ಟು ರೈಟ್ ಎ ಪ್ರೋಗ್ರಾಮ್. ಅಂದರೆ ಎಷ್ಟು ಮೆಮೊರಿ ಯೂಸ್ ಮಾಡಿ ಪ್ರೋಗ್ರಾಮ್ ಬರ್ತೀವಲ್ಲ ಅದರ ಕೋಡ್ ಡೆನ್ಸಿಟಿ ಅಂತ ಕರೀತಾರೆ. ಓಕೆ, ಸೊ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಂತ ಹೇಳಿದರೆ, ಅಥವಾ ಈಗ ಮೆಮೊರಿ ಕಡಿಮೆ ಇದ್ದಾಗ ಹೈ ಕೋಡ್ ಡೆನ್ಸಿಟಿ ಬೇಕಾಗುತ್ತೆ. ಸೊ ಇದು ಕೋಡ್ ಡೆನ್ಸಿಟಿ ಲೋ ಆಗ್ತಿದೆ ಆರ್ಮ್ ಸ್ಟೇಟಲ್ಲಿ, ಯಾಕೆಂದರೆ ಇದು ಮೋರ್ ಮೆಮೊರಿ ರಿಕ್ವೈರ್ಮೆಂಟ್ ತೊಗೊತಿದೆ. ಸೊ ಅದಕ್ಕೆ ಇಲ್ಲಿ ಕೋಡ್ ಡೆನ್ಸಿಟಿ ಲೋ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ಮ್ 32-ಬಿಟ್ ಇನ್ಸ್ಟ್ರಕ್ಷನ್ ಸೆಟ್ ಇದೆ. ಓಕೆ, ನೆಕ್ಸ್ಟ್ ಥಂಬ್ ಇನ್ಸ್ಟ್ರಕ್ಷನ್ ಸೆಟ್ಟಲ್ಲಿ ಬಂದಾಗ ಇದು
instruction length 16 bit ಇದೆ, that is instruction length is 16 bits and it is available in thumb state of the processor. Okay, each instruction uses 2 memory locations to store in the memory and it requires less memory required and high code density it provides. Okay, ಸೊ ಇಲ್ಲಿ ನಿಮಗೆ ತಮ್ಮ ಇನ್ಸ್ಟ್ರಕ್ಷನ್ ಸೆಟ್ಟಲ್ಲಿ ಬಂದಾಗ ಇನ್ಸ್ಟ್ರಕ್ಷನ್ ಲೆಂಗ್ತು 16 ಬಿಟ್ಸ್ ಇದೆ, ಅಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ 32 ಬಿಟ್ಟು 16 ಬಿಟ್ಸ್ ಅಂದರೆ ಅರ್ಧಕ್ಕರ್ಧ ಕಡಿಮೆ ಆಯ್ತು ಇಲ್ಲಿ, ಅಂದರೆ 2 ಬೈಟ್ ಅಂತ ಹೇಳ್ಬೋದು, ಅಂದರೆ ಒಂದೊಂದು ಇನ್ಸ್ಟ್ರಕ್ಷನ್ ಲೆಂಗ್ತ್ 2 ಬೈಟ್ ಇದೆ. ಸೊ ಇದು ಯಾವಾಗ ಅವೈಲೇಬಲ್ ಆಗ್ತದೆ ಅಂದರೆ ಆರ್ಮು ತಂಬ್ ಸ್ಟೇಟಲ್ಲಿದ್ದಾಗ ಈ 16 ಬಿಟ್ ಇನ್ಸ್ಟ್ರಕ್ಷನ್ ಸೆಟ್ ಅವೈಲೇಬಲ್ ಆಗ್ತದೆ ನಮಗೆ. ಆಮೇಲೆ ಇಲ್ಲಿ 16 ಬಿಟ್ ಆಗಿರೋದ್ರಿಂದ ಒಂದೊಂದು ಇನ್ಸ್ಟ್ರಕ್ಷನ್ ಸ್ಟೋರ್ ಆಗೋಕ್ಕೆ ಮೆಮೊರಿಯಲ್ಲಿ 2 ಮೆಮೊರಿ ಲೊಕೇಶನ್ಸ್ ಬೇಕಾಗೈತಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದಂಗೆ ಒಂದೊಂದು ಮೆಮೊರಿ ಲೊಕೇಶನ್ಸಲ್ಲಿ 1 ಬೈಟ್ ಸ್ಟೋರ್ ಆಕೈತಿ. ಇಲ್ಲಿ 2 ಬೈಟ್, ಒಂದು ಇನ್ಸ್ಟ್ರಕ್ಷನ್ ಲೆಂಗ್ತ್ 2 ಬೈಟ್ ಇರೋದ್ರಿಂದ ಒಂದು ಇನ್ಸ್ಟ್ರಕ್ಷನ್ ಸ್ಟೋರ್ ಆಗೋಕ್ಕೆ 2 ಮೆಮೊರಿ ಲೊಕೇಶನ್ ಬೇಕು. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಮೆಮೊರಿ ರಿಕ್ವೈರ್ಮೆಂಟ್ ಕಡಿಮೆ, ಅಂದರೆ ಕಡಿಮೆ ಮೆಮೊರಿ ತೊಗೊತಿದೆ, ಲೆಸ್ ಮೆಮೊರಿ ರಿಕ್ವೈರ್ಡ್ ಅಂತಿದೆ. ಓಕೆ, ಇದರಿಂದ ಏನಾಗ್ತದೆ ಹೈ ಕೋಡ್ ಡೆನ್ಸಿಟಿ ಪ್ರೊವೈಡ್ ಮಾಡ್ತಿದ್ದೆ, ಅಂದರೆ ಕಡಿಮೆ ಮೆಮೊರಿ ಯೂಸ್ ಮಾಡಿ ನಾವು ಇಲ್ಲಿ ಕಡಿಮೆ ಸ್ಟೇಟ್ಮೆಂಟ್ಸ್ ಇರ್ತಕ್ಕಂಥ ಪ್ರೋಗ್ರಾಮ್ ಬರೋದು ಟಾಸ್ಕನ್ನು ಅಚೀವ್ ಮಾಡ್ಬೋದು ಕಂಪೇರ್ ಮಾಡಿದರೆ ಆರ್ಮ್ ಸೆಟ್ಟಿಗೆ. ಅದಕ್ಕೂ ಹೈ ಕೋಡ್ ಡೆನ್ಸಿಟಿ ಅಂತ ಹೇಳ್ತಾರೆ ಅದನ್ನು. ಓಕೆ, ನೆಕ್ಸ್ಟ್ ಈಗ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್ ಕ್ಲಾಸಿಫಿಕೇಶನ್. ನಾವು ಲೆಟ್ ಅಸ್ ನೋ about ARM instruction set classification. First instruction set in the ARM 32-bit instruction is data processing instruction. Data processing instruction set number. Next branch instructions. Next load store instructions. Next software interrupt instructions. Next program status register instructions. So like this we can have 5 classification of ARM 32-bit instructions. Okay, ARM 32-bit instruction set ಅನ್ನು 5 ಟೈಪ್ಸ್ ಆಗಿ ಅಥವಾ 5 ಕ್ಲಾಸ್ ಆಗಿ ನಾವು ಕ್ಲಾಸಿಫೈ ಮಾಡ್ಬೋದು, 5 ಕ್ಯಾಟಗರಿ ಅಂತ ಹೇಳ್ಬೋದು. ಫಸ್ಟ್ ಒನ್ನು ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ. ಓಕೆ, ಆಮೇಲೆ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ ಸೆಕೆಂಡ್ ಟೈಪು. ಆಮೇಲೆ ಲೋಡ್ ಸ್ಟೋರ್ ಇನ್ಸ್ಟ್ರಕ್ಷನ್ ಬರುತ್ತೆ. ಓಕೆ, ಆಮೇಲೆ ಸಾಫ್ಟ್ವೇರ್ ಇಂಟ್ರಪ್ಟ್ ಇನ್ಸ್ಟ್ರಕ್ಷನ್ ಬರುತ್ತೆ. ಇನ್ನು ಲಾಸ್ಟ್ ಒನ್ನು ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಒನ್ ಬೈ ಒನ್ ಇನ್ಸ್ಟ್ರಕ್ಷನ್ ಸೆಟ್ಟನ್ನು ನಿಮಗೆ ಡಿಸ್ಕ್ರೈಬ್ ಮಾಡ್ಕೊತ ಹೋಗ್ತದೆ. ಓಕೆ, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕವರ್ ಓನ್ಲಿ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್. ಅದನ್ನು ಮಾತ್ರ, ಅದು ಅರ್ಧ ಕವರ್ ಆಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಸೆಟ್ಟಲ್ಲಿ ಬಂದಾಗ ಇನ್ಸ್ಟ್ರಕ್ಷನ್ ಸೆಟ್ ಕ್ಲಾಸಿಫಿಕೇಶನ್ ಬಂದಾಗ 5 ಕ್ಯಾಟಗರಿ ಹೇಳ್ತೇವೆ. ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ, ಅಂದರೆ ಇಲ್ಲಿ ಡೇಟಾ ಪ್ರೊಸೆಸ್ ಮಾಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇವೆಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಮೂವ್ ಮಾಡೋದು, ಕಂಪೇರ್ ಮಾಡೋದು, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಬರುತ್ತೆ. ನೆಕ್ಸ್ಟ್ ಬ್ರಾಂಚ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದರೆ ಇಲ್ಲಿ ಬ್ರಾಂಚಿಂಗ್ ಪ್ರೋಗ್ರಾಮಲ್ಲಿ ಬರೆದಾಗ ಬ್ರಾಂಚಿಂಗ್ ಇನ್ಸ್ಟ್ರಕ್ಷನ್ಸ್ ಬರುತ್ತೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ 8051 ಮೈಕ್ರೋ ಕಂಟ್ರೋಲರಲ್ಲಿ ನೀವು ಸ್ಟಡಿ ಮಾಡಿದಾಗ ಅಲ್ಲಿ ಬ್ರಾಂಚಿಂಗ್ ಇನ್ಸ್ಟ್ರಕ್ಷನ್ಸ್ ಸ್ಟಡಿ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ JC, JZ, ಜಂಪ್ ಇಫ್ ಕ್ಯಾರಿ, ಜಂಪ್ ಇಫ್ 0, ಈ ಥರ ಇನ್ಸ್ಟ್ರಕ್ಷನ್ ಬಂದಾಗ ಅದು ಸ್ಪೆಸಿಫೈಡ್ ಲೆವೆಲ್ಗೆ ಬ್ರಾಂಚ್ ಹಾಕಿತ್ತು. ಸೊ ಅದರ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಂತೇಳಿ ಸಪರೇಟಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದು ಲೋಡ್ ಸ್ಟೋರ್ ಇನ್ಸ್ಟ್ರಕ್ಷನ್ಸ್. ಇದು ಇಂಪಾರ್ಟೆಂಟ್, ಇದು ಆರ್ಮ್ ಪ್ರೊಸೆಸರಲ್ಲಿ ಇಂಪಾರ್ಟೆಂಟ್ ಫೀಚರ್ ಅಂದರೆ ಲೋಡ್ ಸ್ಟೋರ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಅಂದರೆ ಇಲ್ಲಿ ಮೆಮೊರಿಯಿಂದ ರಿಜಿಸ್ಟರ್ಸ್ಗೆ ಲೋಡ್ ಮಾಡೋದು, ಆಮೇಲೆ ರಿಜಿಸ್ಟರ್ಸಿಂದ ಮೆಮೊರಿಗೆ ಸ್ಟೋರ್ ಮಾಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಈ ಲೋಡ್ ಸ್ಟೋರ್ ಇನ್ಸ್ಟ್ರಕ್ಷನ್ಸಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಬರೋದು ಸಾಫ್ಟ್ವೇರ್ ಇಂಟ್ರಪ್ಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅಂದರೆ ಈಗ ಇಂಟ್ರಪ್ಟ್ಸ್ ಇರ್ತದಲ್ಲ, ಸಾಫ್ಟ್ವೇರ್ ಮುಖಾಂತರ ಕಾಲ್ ಮಾಡೋದು ಹೆಂಗೆ, ಯಾವ ಟೈಪ್ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಇಲ್ಲಿ ಬರುತ್ತೆ. ನೆಕ್ಸ್ಟು ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಲಾಸ್ಟಿಗೆ PSR, ಅಂದರೆ ಈಗ CPSRನ ಮ್ಯಾನಿಪುಲೇಟ್ ಮಾಡೋದು, ಅಂದರೆ ಈಗ ರೀಡ್ ಮತ್ತು ಮಾಡೋದಿರ್ಬೋದು ಅಥವಾ ರೈಟ್ ಮಾಡೋದಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಸ್ಟಡಿ ಮಾಡ್ತೇವೆ. ಓಕೆ, ಇದು ಕ್ಲಾಸಿಫಿಕೇಶನ್ ಆಫ್ ದ ARM 32-bit ಇನ್ಸ್ಟ್ರಕ್ಷನ್ಸ್. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಈಗ. ಸೊ ಇಲ್ಲಿ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಮಗೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಇಲ್ಲಿ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಏನು ಕವರ್ ಮಾಡ್ತೈತಿ, ಯಾವ ಟೈಪ್ ಇನ್ಸ್ಟ್ರಕ್ಷನ್ಸ್ ತೊಗೊತೈತಿ ಅಂತ ಹೇಳಿದರೆ ಇದು ಮೂವ್ ಇನ್ಸ್ಟ್ರಕ್ಷನ್ಸ್. ಇದು ಆ್ಯಕ್ಚುಲಿ ಮ್ಯಾನಿಪುಲೇಟ್ ಡೇಟಾ ವಿದಿನ್ ರಿಜಿಸ್ಟರ್ಸ್ ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್ ಅಂದರೆ ಇದು ಏನು ಮಾಡುತ್ತೆ, ರಿಜಿಸ್ಟ್ರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಡೇಟಾನ ಮ್ಯಾನಿಪುಲೇಟ್ ಮಾಡ್ತೈತೆ. ಓಕೆ, ಅಂದರೆ ಇಲ್ಲಿ ಮೆಮೊರಿ ಡೈರೆಕ್ಟಾಗಿ ಡೇಟಾ ಪ್ರೊಸೆಸ್ ಮಾಡಲ್ಲ. ಅದು ಆರ್ಮ್
ಮೆಮೊರಿ ಇರ್ತಕ್ಕಂಥ ಡೇಟಾನ ಡೈರೆಕ್ಟಾಗಿ ಪ್ರೊಸೆಸ್ ಮಾಡೋಂಗಿಲ್ಲ. ಮೆಮೊರಿ ಇರ್ತಕ್ಕಂಥ ಡೇಟಾನ ಫಸ್ಟ್ ರಿಜಿಸ್ಟರ್ಸ್ ತೊಗೋಬೇಕು, ಆಮೇಲೆ ಪ್ರೊಸೆಸಿಂಗ್ ಆಗಬೇಕದು. ಸೊ ದ್ಯಾಟ್ ಇಸ್ ವೈ ಫಸ್ಟ್ ಪಾಯಿಂಟ್ ಈಸ್ ದ್ಯಾಟ್ ಮ್ಯಾನಿಪುಲೇಟ್ ಡೇಟಾ ವಿದಿನ್ ರಿಜಿಸ್ಟರ್ಸ್ ಅಂತಿದೆ. ಸೊ ನೆಕ್ಸ್ಟ್ ಇದ್ರಾಗ ಇರ್ತಕ್ಕಂಥ ಇಲ್ಲಿ ರಿಜಿಸ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಯಾವ ಟೈಪ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕವರ್ ಮಾಡ್ತದೆ ಅಂತೇಳಿ ಇಲ್ಲಿ ಹೈಲೈಟ್ ಮಾಡೈತಿ. ಇನ್ಕ್ಲೂಡ್ ಮೂವ್ ಇನ್ಸ್ಟ್ರಕ್ಷನ್ಸ್, ಓಕೆ. ನೆಕ್ಸ್ಟ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್, ನೆಕ್ಸ್ಟ್ ಮಲ್ಟಿಪ್ಲೈ ಇನ್ಸ್ಟ್ರಕ್ಷನ್ಸ್, ನೆಕ್ಸ್ಟ್ ಕಂಪೇರ್ ಇನ್ಸ್ಟ್ರಕ್ಷನ್ ಅಂತೇಳಿ. ಓಕೆ, ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸಲ್ಲಿ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಮೂವ್ ಇನ್ಸ್ಟ್ರಕ್ಷನ್ ಅಂದರೆ ಇಲ್ಲಿ ಒಂದು ರಿಜಿಸ್ಟ್ರಿಂದ ಮತ್ತೊಂದು ರಿಜಿಸ್ಟ್ರಿಗೆ ಅಥವಾ ಇಮಿಡಿಯೇಟ್ ವ್ಯಾಲ್ಯೂ ಒಂದು ರಿಜಿಸ್ಟ್ರಿ ಲೋಡ್ ಮಾಡೋದಿರ್ಬೋದು. ಈ ಥರ ಮೂವ್ಮೆಂಟ್ ಅಂದರೆ ಈಗ ನೀವು 8051ನಲ್ಲಿ ಡೇಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿರ್ತೀರಿ, ಮೂವ್ ಇನ್ಸ್ಟ್ರಕ್ಷನ್. ಸೊ ಇದಕ್ಕೆ ಇಲ್ಲಿ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಹೇಳಿ ಕ್ಯಾಟಗರಿ ಮಾಡಿ ಅದರಾಗೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಅಲ್ಲೆಲ್ಲ 8051 ಮೈಕ್ರೋ ಕಂಟ್ರೋಲರಲ್ಲಿ ಡೇಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್, ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್, ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಅಂತ ಬರ್ತಾಯಿತ್ತು. ಬಟ್ ಈಗೆಲ್ಲ ಕ್ಲಬ್ ಮಾಡಿ ಒಂದರಾಗ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಅಂತೇಳಿ ಸೇರಿಸಿದ್ದಾರೆ ಅದನ್ನು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂತ ಹೇಳಿದ್ರೆ, ಮೋಸ್ಟ್ ಇನ್ಸ್ಟ್ರಕ್ಷನ್ಸ್ ಕ್ಯಾನ್ ಪ್ರೊಸೆಸ್ ಒನ್ ಸೋರ್ಸ್ ಆಪರೆಂಡ್ ಯೂಸಿಂಗ್ ಬ್ಯಾರಲ್ ಶಿಫ್ಟರ್. ಇಲ್ಲಿ ಆರ್ಮ್ ಪ್ರೊಸೆಸರಲ್ಲಿ ಬ್ಯಾರಲ್ ಶಿಫ್ಟರ್ ಅಂತ ಒಂದು ಬರ್ತೈತಿ. ಬ್ಯಾರಲ್ ಶಿಫ್ಟರ್ ಬಂದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಒಂದು ಆಪರೆಂಡ್, ಈಗ ಫಾರ್ ಎಕ್ಸಾಂಪಲ್ ಎಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಅಥವಾ ಲಾಜಿಕಲ್ ಆ್ಯಂಡ್ ಇರ್ಬೋದು, ಅದರಾಗ ಒಂದು ಸೋರ್ಸ್ ಆಪರೆಂಡನ್ನು ಬ್ಯಾರಲ್ ಶಿಫ್ಟರ್ ಮುಖಾಂತರ ಪ್ರೀ ಪ್ರೊಸೆಸ್ ಆಗ್ತದೆ. ಸೊ ಹೌ ಇಟ್ ಈಸ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಈಗ ಫಾರ್ ಎಕ್ಸಾಂಪಲ್ ಆ್ಯಡ್, ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ ನಿಮಗೆ. ಆ್ಯಡ್ R0, R1, R2 ಅಂತ ಇನ್ಸ್ಟ್ರಕ್ಷನ್ ಇದೆ ಅಂದ್ಕೊಳ್ಳಿ. ಇಲ್ಲಿ ಎರಡು ಸೋರ್ಸ್ ಆಪರೆಂಟ್ಸ್ ಯಾವ ಅಂತ ಹೇಳಿದರೆ R1 ಮತ್ತು R2 ಇವು. R0 ಇದೈತಲ್ಲ, ಅದು ಡೆಸ್ಟಿನೇಷನ್ ರಿಜಿಸ್ಟರ್ ಅಂತ ಕರಿಬೋದು ನಾವು, ಅಂದರೆ ಆನ್ಸರ್ ಸ್ಟೋರ್ ಮಾಡೋದಿದೆ. RD ಡೆಸ್ಟಿನೇಷನ್ ರಿಜಿಸ್ಟರ್. R1, R2 ಅದೆಲ್ಲ ಸೋರ್ಸ್ ಆಪರೆಂಟ್. ಇದರೊಳಗಡೆ R1 ಅಥವಾ R2 ಐತಲ್ಲ, ಎರಡರೊಳಗಡೆ ಯಾವುದರ ಒಂದು ಬ್ಯಾರಲ್ ಶಿಫ್ಟರ್ ಮುಖಾಂತರ ಪಾಸ್ ಆಗ್ತೈತದೆ. ಅಂದರೆ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ವರ್ಕ್ ಆಗ್ತೈತಿ. ಹೆಂಗೆ ವರ್ಕ್ ಆಗ್ತೈತಿ ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೀವು ಹೇಳಬೇಕಂದ್ರೆ, ಯೂಸಲಿ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸಲ್ಲಿ ಫಸ್ಟ್ ಆಪರೆಂಡ್ ಯಾವಾಗಲೂ ಡೆಸ್ಟಿನೇಷನ್ ರಿಜಿಸ್ಟರ್ ಇರ್ತೈತಿ. ಡೆಸ್ಟಿನೇಷನ್ ರಿಜಿಸ್ಟರ್ ಯಾವಾಗಲೂ ಅದು. ಓಕೆ, ಆಲ್ವೇಸ್ ಫಸ್ಟ್ ಆಪರೆಂಡ್ ವಿಲ್ ಬಿ ಡೆಸ್ಟಿನೇಷನ್ ರಿಜಿಸ್ಟರ್ ಟು ಸ್ಟೋರ್ ರಿಸಲ್ಟ್. ಈಗ ಫಾರ್ ಎಕ್ಸಾಂಪಲ್ ಆ್ಯಡ್ ಇರ್ಬೋದು, ಸಬ್ ಇರ್ಬೋದು, ಮಲ್ ಇರ್ಬೋದು, ಆಮೇಲೆ ಲಾಜಿಕಲ್ ಆ್ಯಂಡ್ ಇರ್ಬೋದು. ಸೊ ಎಲ್ಲದರಲ್ಲಿ ಯೂಸಲಿ ಫಸ್ಟ್ ಲೆಫ್ಟ್ ಸೈಡಿಂದ ಹೋಗಬೇಕಾದ್ರೆ ಫಸ್ಟ್ ಆಪರೆಂಡ್ ಬರೋದು ಯಾವಾಗಲೂ ಡೆಸ್ಟಿನೇಷನ್ ರಿಜಿಸ್ಟರ್ ಬರ್ತೈತಿ. ಈಗ ಹೇಳಿದಂಗೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಸಬ್ ಅಂತ ತೊಗೊಳ್ರಿ. ಸಬ್ R1, R2, R5 ಅಂತ ತೊಗೊಳ್ಳೋಣ. ಓಕೆ, ಇಲ್ಲಿ ಫಸ್ಟ್ ಆಪರೆಂಡ್ ಯಾವುದು ಅಂತ ಹೇಳಿದ್ರೆ R1 ಫಸ್ಟ್ ಆಪರೆಂಡ್, ಸೆಕೆಂಡ್ ಆಪರೆಂಡು R2, ಥರ್ಡ್ ಆಪರೆಂಡು R5 ಅಂತ ಬರ್ತೈತಿ. R1 ಐತಲ್ಲ, ಇದು ಫಸ್ಟ್ ಆಪರೆಂಡು, ಇದು ಡೆಸ್ಟಿನೇಷನ್ ಆಪರೆಂಡ್ ಇದು. ಸೊ ಇದು ಫಸ್ಟ್ ಆಪರೆಂಡ್, ಇದು ಯಾವಾಗಲೂ ರಿಜಿಸ್ಟರ್ ಆಗಿರ್ಬೇಕು ಯೂಸಲಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಬಂದು ಹೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ R2 ಮತ್ತು R5 ಇದಾವಲ್ಲ, ಇವೆರಡು ಸೋರ್ಸ್ ಆಪರೆಂಟ್ಸ್ ಅಂತ ಕರೀತಾರೆ, ಸೋರ್ಸ್ ಆಪರೆಂಟ್ಸ್ ಇವು. ಓಕೆ, ಇವೆರಡು R2 - R5 ಆಗಿ ರಿಸಲ್ಟ್ R1ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಡೆಸ್ಟಿನೇಷನ್ ರಿಜಿಸ್ಟ್ರಲ್ಲಿ ಯಾವಾಗಲೂ ರಿಸಲ್ಟ್ ಸ್ಟೋರ್ ಆಗುತ್ತೆ. ಅದು ಫಸ್ಟಿಗೆ ಬರ್ತದೆ, ಅದು ಫಸ್ಟ್ ಸೋರ್ಸ್ ಫಸ್ಟ್ ಡೆಸ್ಟಿನೇಷನ್ ಆಪರೆಂಡ್ ಅದು. ಓಕೆ, ಸೆಕೆಂಡ್ ಆಪರೆಂಡ್ ಈಸ್ ಫಸ್ಟ್ ಸೋರ್ಸ್ ಆಪರೆಂಡ್ ಆ್ಯಂಡ್ ಮಸ್ಟ್ ಬಿ ರಿಜಿಸ್ಟರ್ ಅಂತಿದೆ. ಓಕೆ, ಯಾವಾಗಲೂ ಸೆಕೆಂಡ್ ಸೋರ್ಸ್ ಆಪರೆಂಡ್ ಆಗಲೇ ಹೇಳಿದಂಗೆ ಅದು ಯಾವಾಗಲೂ ರಿಜಿಸ್ಟರ್ ಆಗಿರ್ತದೆ ಅದು. ಓಕೆ, ರಿಜಿಸ್ಟರ್ ಬಿಟ್ಟು ಬೇರೆ ಯಾವುದೋ ಅದು ಯೂಸ್ ಮಾಡೋಕ್ಕಾಗಲ್ಲ ನಾವು. ಫಾರ್ ಎಕ್ಸಾಂಪಲ್ ಈಗ ಆ್ಯಂಡ್ ಇನ್ಸ್ಟ್ರಕ್ಷನ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಲಾಜಿಕಲ್ ಆ್ಯಂಡ್ ಅಂತ ತಗೊಂಡಾಗ ಆ್ಯಂಡ್ R3, R5, R9 ಅಂತ ತಗೊಂಡು ಅಂತ ಹೇಳಿದ್ರೆ, ಇಲ್ಲಿ ಸೆಕೆಂಡ್ ಆಪರೆಂಡ್ ಯಾವುದಿಲ್ಲ, ಸೆಕೆಂಡ್ ಆಪರೆಂಡ್ ಅಂತ ಹೇಳಿದ್ರೆ R5 ಸೆಕೆಂಡ್ ಆಪರೆಂಡ್ ಆಗ್ತೈತಿ. ಸೊ ಇದು ಯಾವಾಗಲೂ ಈ ಎಕ್ಸಾಂಪಲಲ್ಲಿ R5 ತೊಗೊಂಡೈತಿ. ಸೆಕೆಂಡ್ ಆಪರೆಂಡ್ ಬೇರೆ ಇನ್ಸ್ಟ್ರಕ್ಷನ್ಸಲ್ಲಿ ಸೆಕೆಂಡ್ ಆಪರೆಂಡ್ ಯಾವಾಗಲೂ ರಿಜಿಸ್ಟರ್ ಆಗಿರಬೇಕು. ಅದು R0 to R15 ಯಾವುದು ರಿಜಿಸ್ಟರ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ನೀವು. ಓಕೆ, ಸೆಕೆಂಡ್ ಆಪರೆಂಡಲ್ಲಿ. ಸೊ ಆಮೇಲೆ ಫಸ್ಟ್ ಆಪರೆಂಡ್ ಇದು ಕೂಡ ಯಾವಾಗಲೂ ರಿಜಿಸ್ಟರ್ ಆಗಿರಬೇಕು. ಬಟ್ ಇದು ಡೆಸ್ಟಿನೇಷನ್ ರಿಜಿಸ್ಟರ್ ಕರಿತೀವಿ. ಫಸ್ಟ್ ಸೋರ್ಸ್ ಆಪರೆಂಡ್ ಇದು ಆ್ಯಕ್ಚುಲಿ. ಸೆಕೆಂಡ್ ಆಪರೆಂಡ್ ಇಸ್ ಫಸ್ಟ್ ಸೋರ್ಸ್ ಆಪರೆಂಡ್ ಇದು. ಓಕೆ, ಇದು ಸೆಕೆಂಡ್ ಐತಲ್ಲ, ಇದು ಈ ಕಡೆ ಬಂದಾಗ ಲೆಫ್ಟ್ ಸೈಡಿಂದ ಬಂದಾಗ ಸೆಕೆಂಡ್ ಸೋರ್ಸ್ ಆಪರೆಂಡ್ ಸೆಕೆಂಡ್ ಆಪರೆಂಡ್ ಆಗ್ತೈತಿ. ಬಟ್ ಫಸ್ಟ್ ಸೋರ್ಸ್ ಆಪರೆಂಡ್ ಆಗ್ತೈತಿ ಇದು. ಓಕೆ, ಇದು ಯಾವಾಗಲೂ ರಿಜಿಸ್ಟರ್ ಆಗಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಆಪರೆಂಡ್ ಈಸ್ ಸೆಕೆಂಡ್ ಸೋರ್ಸ್ ಆಪರೆಂಡ್ ಆ್ಯಂಡ್ ಕ್ಯಾನ್ ಬಿ ಎ ರಿಜಿಸ್ಟರ್ ಆರ್ ಇಮಿಡಿಯೇಟ್ ವ್ಯಾಲ್ಯೂ ಆರ್ ಪ್ರೀ ಪ್ರೊಸೆಸ್ಡ್ ಬೈ ದ BS. ಇಲ್ಲಿ ಥರ್ಡ್ ಪಾಯಿಂಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಥರ್ಡ್ ಪಾಯಿಂಟನ್ನು. ಥರ್ಡ್ ಆಪರೆಂಡ್ ಈಸ್ ದ ಸೆಕೆಂಡ್ ಸೋರ್ಸ್ ಆಪರೆಂಡ್ ಆ್ಯಂಡ್ ಕ್ಯಾನ್ ಬಿ ಎ ರಿಜಿಸ್ಟರ್ ಆರ್ ಇಮಿಡಿಯೇಟ್ ವ್ಯಾಲ್ಯೂ ಆರ್ ಪ್ರೀ ಪ್ರೊಸೆಸ್ಡ್ ಬೈ BS ಅಂತಿದೆ. ಓಕೆ, ಎಲ್ಲ ಜನರಲ್ ಎಲ್ಲ ಇನ್ಸ್ಟ್ರಕ್ಷನ್ಸ್, ಎಲ್ಲ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸಲ್ಲಿ ಥರ್ಡ್ ಆಪರೆಂಡ್ ಯಾವಾಗಲೂ ಸೆಕೆಂಡ್ ಸೋರ್ಸ್ ಆಪರೆಂಡ್ ಆಗಿರ್ತದೆ. ಅದು
ಅದು ರಿಜಿಸ್ಟರ್ ಆಗಿರ್ಬೋದು, ಅಥವಾ ಇಮಿಡಿಯೇಟ್ ವ್ಯಾಲ್ಯೂ ಕೊಡ್ಬೋದಲ್ಲಿ, ಅಥವಾ ಪ್ರೀ ಪ್ರೊಸೆಸರ್ ಬೈ BS ಆಗಿರ್ಬೋದು. ಈಗ ನಿಮ್ಗೆ ಆಗಲೇ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಆರ್ ಅಂತ ಇನ್ಸ್ಟ್ರಕ್ಷನ್ ಇದೆ. ಓಕೆ, ಲಾಜಿಕಲ್ ಆರ್ ಆಪ್ರೇಷನ್ ಇದೆ. R5, R1, R8 ಅಂತ ಇದೆ ನೋಡಿ. ಓಕೆ, ಇಲ್ಲಿ ಥರ್ಡ್ ಸೋರ್ಸ್ ಆಪರೆಂಡ್ ಯಾವುದು ಅಂತ, ಥರ್ಡ್ ಆಪರೆಂಡ್. ಓಕೆ, ಯಾವುದದು ಥರ್ಡ್ ಆಪರೆಂಡ್ ಇದು, ಬಟ್ ಇದು ಸೆಕೆಂಡ್ ಸೋರ್ಸ್ ಆಪರೆಂಡ್ ಆಗ್ತೈತಿ. ಓಕೆ, ಸೆಕೆಂಡ್ ಸೋರ್ಸ್ ಆಪರೆಂಡ್ R8. ಸೊ ಇದು ಐತಲ್ಲ, ಇದು ರಿಜಿಸ್ಟರ್ ಆಗಿರ್ಬೋದು. ಈ ಕೇಸಲ್ಲಿ ರಿಜಿಸ್ಟರ್ ತೊಗೊಂಡಿದ್ದೇನೆ, ಬಟ್ ಇದ್ರ ಬದಲು ನಾವು ಇಮಿಡಿಯೇಟ್ ವ್ಯಾಲ್ಯೂ ಕೊಡ್ಬೋದು. ಓಕೆ, ಇನ್ಸ್ಟೆಡ್ ಆಫ್ ದಿಸ್ R8 ವಿ ಕ್ಯಾನ್ ಗಿವ್ ದ ಇಮಿಡಿಯೇಟ್ ವ್ಯಾಲ್ಯೂ ವಿತ್ ಹ್ಯಾಶ್ ಸಿಂಬಲ್, #05 ಈ ಥರ ಇಮಿಡಿಯೇಟ್ ವ್ಯಾಲ್ಯೂ ಕೊಡ್ಬೋದು. ಅಥವಾ ಇದನ್ನು ಪ್ರೀ ಪ್ರೊಸೆಸ್ಡ್ ಬೈ BS ಆಗಿರ್ಬೋದು. ಅಂದರೆ ಇಲ್ಲಿ ಈ ಥರ್ಡ್ ಆಪರೆಂಡ್ ವಿಚ್ ಇಸ್ ದ ಸೆಕೆಂಡ್ ಸೋರ್ಸ್ ಆಪರೆಂಡ್ ಕ್ಯಾನ್ ಬಿ ಪ್ರೀ ಪ್ರೊಸೆಸ್ಡ್ ಬೈ ದ BS. ಸೊ ಅದು ಬ್ಯಾರಲ್ ಶಿಫ್ಟಲ್ಲಿ ಬಂದಾಗ ಏನು ಸರ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಹೇಳ್ಬೇಕಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಮೂವ್ ಇನ್ಸ್ಟ್ರಕ್ಷನ್ ತೊಗೊಳ್ಳೋದು. ಇನ್ನೊಂದು ಸರಿ ಮೂವ್ ಬೇಡ, ಇನ್ನೊಂದು ಬೇರೆ ತೊಗೋತೀನಿ. XOR. ಓಕೆ, XOR ಇನ್ಸ್ಟ್ರಕ್ಷನ್ ತೊಗೊಳ್ಳಿ. XOR R3, R5, R7 ಆದಮೇಲೆ ಇಲ್ಲಿ ಕಾಮ ಕೊಟ್ಟು, ಇಲ್ಲಿ ನೆಕ್ಸ್ಟು ಇಲ್ಲಿ LSL ಅಂತ ಬರೀಬೇಕು. ಕಾಮ ಆದಮೇಲೆ LSL ಹ್ಯಾಶ್ ಹೌ ಮೆನಿ ಬಿಟ್ಸ್, ಫಾರ್ ಎಕ್ಸಾಂಪಲ್ 2 ಬಿಟ್ಸ್. ಅಂದರೆ ಏನಾಗತ್ತಿಲ್ಲ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಥರ್ಡ್ ಆಪರೆಂಡು R7, ಬಟ್ ಇದು XOR ಆಗಬೇಕು R5 ಜೊತೆಗೆ. ಬಟ್ ಯಾವಾಗ ಅದಕ್ಕಿಂತ ಮೊದಲೇ R7 ಐತಲ್ಲ, ಅದು ಲಾಜಿಕಲ್ ಶಿಫ್ಟ್ ಆಗಬೇಕು. LSL ಅಂದರೆ ಲಾಜಿಕಲ್ ಶಿಫ್ಟ್ 2 ಬಿಟ್ಸ್ ಆಗಿ ಆಮೇಲೆ R5 ಜೊತೆಗೆ XOR ಆಗ್ತೈತಿ, ಆಮೇಲೆ ರಿಸಲ್ಟ್ R3 ಸ್ಟೋರ್ ಆಗ್ತೈತಿ. ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್ ನಿಮ್ಗೆ ಬಂದು ತೋರಿಸ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಬ್ಯಾರಲ್ ಶಿಫ್ಟರ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತೊಗೋಬೇಕು. ಇಲ್ಲಿ ಈ ಸ್ಲೈಡಲ್ಲಿ ಡಿಸ್ಕ್ರೈಬ್ ಮಾಡೈತಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬ್ಯಾರಲ್ ಶಿಫ್ಟರ್ ಇದು ಸ್ಪೆಷಲ್ ಹಾರ್ಡ್ವೇರ್ ಇದೆ ಆ್ಯಕ್ಚುಲಿ ಆರ್ಮಲ್ಲಿ. ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಆರ್ಮ್. ಸೊ ಏನಂದರೆ ಇಲ್ಲಿ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಬರ್ತಾವೆ. ನೀವು ಫಾರ್ ಎಕ್ಸಾಂಪಲ್ 8051ನಲ್ಲಿ ಡಿಫ್ರೆಂಟ್ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಮತ್ತು ರೊಟೇಟ್ ಇನ್ಸ್ಟ್ರಕ್ಷನ್ ಸ್ಟಡಿ ಮಾಡಿದ್ದೀರಿ. ಶಿಫ್ಟಿಂಗ್ ಅಂದರೆ ಈಗ ಒಂದು ಆಪರೆಂಡ್ ಇರ್ತಲ್ಲ ಅಥವಾ ರಿಜಿಸ್ಟರ್ ಕಂಟೆಂಟ್, ಅದನ್ನು ನಾವು ಬಿಟ್ಸನ್ನು ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಬೋದು, ರೈಟ್ ಸೈಡ್ ಶಿಫ್ಟ್ ಮಾಡ್ಬೋದು, ಅಥವಾ ರೊಟೇಟ್ ಮಾಡ್ಬೋದು. ಓಕೆ, ಸೊ ಅಲ್ಲಿ 1 ಬಿಟ್ಟು ಮಾತ್ರ ಶಿಫ್ಟಿಂಗ್ ಆಗ್ತಾಯಿತ್ತು. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ n ಬಿಟ್ ಶಿಫ್ಟ್ ಮಾಡ್ಬೋದು, ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್, ಆರ್ ಆಲ್ಸೋ ವಿ ಕ್ಯಾನ್ ರೊಟೇಟ್ n ಬಿಟ್ಸ್. ಸೊ ಆ ಥರ ಮಾಡ್ಬೋದು. ಬಟ್ ಇಲ್ಲಿ ಬ್ಯಾರಲ್ ಶಿಫ್ಟ್ ಬಂದು ಅವೆಲ್ಲ ವರ್ಕ್ ಆಗೋದು, ಈ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ವರ್ಕ್ ಆಗೋದು. ಇಲ್ಲಿ ಸ್ಪೆಷಲ್ ಹಾರ್ಡ್ವೇರ್ ಬರ್ತೈತೆ ಆರ್ಮಲ್ಲಿ, ಅದನ್ನು ಬ್ಯಾರಲ್ ಶಿಫ್ಟ್ ಅಂತ ಕರೀತಾರೆ ಅದನ್ನು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬ್ಯಾರಲ್ ಶಿಫ್ಟರ್ ಡಯಾಗ್ರಾಮ್ ತೋರಿಸುತ್ತೆ. ಸೊ ದಿಸ್ ಇಸ್ ಅ ಬ್ಯಾರಲ್ ಶಿಫ್ಟರ್ ವರ್ಕಿಂಗ್. ದಟ್ ಈಸ್ ARM instructions in general have shift operations, shift instructions, shift operation where which are performed by barrel shifter. Okay, ARM instructions in general have shift operation which are performed by barrel shifter. Shift operations ಯೂಸಲಿ ARM instructions ಇರ್ತಾವೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ LSL, LSR, ASR, ROR, RRX ಅಂತ ಬರ್ತಾವೆ. 5 ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ ಮತ್ತು ರೊಟೇಟ್ ಇನ್ಸ್ಟ್ರಕ್ಷನ್ ಬರ್ತಾವೆ. ಅದು ಯೂಸಲಿ ಎಲ್ಲ ಇನ್ಸ್ಟ್ರಕ್ಷನ್ ಸೆಟ್ಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೋದು. ಸೊ BS is a special hardware in a ARM core is used to shift the 32-bit binary pattern in one of the source operand before entering ALU. ಅಂದರೆ ಇಲ್ಲಿಗ ಫಾರ್ ಎಕ್ಸಾಂಪಲ್ ಯಾವುದೇ ಡೇಟಾ ಪ್ರೊಸೆಸಿಂಗ್ ಸೆಕ್ಷನ್ಸಲ್ಲಿ ಯಾವುದೋ ಒಂದು ಆಪರೆಂಡ್ ಐತಲ್ಲ, ಅಥವಾ ಯೂಸಲಿ ಸೆಕೆಂಡ್ ಸೋರ್ಸ್ ಆಪರೆಂಡ್ ಅಥವಾ ಥರ್ಡ್ ಆಪರೆಂಡ್ ಐತಲ್ಲ, ಅದು ಬ್ಯಾರಲ್ ಶಿಫ್ಟರ್ ಮುಖಾಂತರ ಪಾಸ್ ಆಗ್ತಿರ್ತದೆ ALU ಎಂಟ್ರಿ ಆಗೋಕ್ಕಿಂತ ಮೊದಲೇ. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ RN ಐತಲ್ಲ, ಇಲ್ಲಿ RN ಮತ್ತು RM ಅಂತ 2 ಸೋರ್ಸ್ ಆಪರೆಂಡ್ ಇವು, RN ಮತ್ತು RM. ಓಕೆ, ಸೊ 2 ಸೋರ್ಸ್ ಆಪರೆಂಡ್. ಇಲ್ಲಿ RN ಐತಲ್ಲ, ಅದು ಡೈರೆಕ್ಟ್ಲಿ ಮೂವ್ಸ್ ಟು ದ ALU, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಹೋಗ್ತಿರ್ತದೆ. ಬಟ್ RM ಐತಲ್ಲ, ಅದು ಬ್ಯಾರಲ್ ಶಿಫ್ಟರ್ ಮುಖಾಂತರ ಪಾಸ್ ಆಗ್ತಿರ್ತದೆ. ಪಾಸ್ ಆಗಿಬಿಟ್ಟು ಅದರದ್ದು ಶಿಫ್ಟಿಂಗ್ ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಅಥವಾ ರೊಟೇಟ್ ಇರ್ಬೋದು, ರೊಟೇಟ್ ರೈಟ್ ಅಥವಾ RRX ಅಂದರೆ ರೊಟೇಟ್ ಬೈ 1 ಬಿಟ್. ಸೊ ಈ ಥರ ಇದ್ದಾಗ ರಿಸಲ್ಟ್ ಅದನ್ನು N ಅಂತ ಬರೀತಾರೆ. ಅದನ್ನು ರಿಸಲ್ಟನ್ನು ಶಿಫ್ಟ್ ಆಗಿದ್ದು RM ಇದ್ದದ್ದು N ಆಗ್ತಿರ್ತದೆ, ಅದು ಬರ್ತದೆ ALUಗೆ. ಓಕೆ, ಸೊ ಇವಾಗ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನಲ್ಲಿ ಇಲ್ಲಿ ALU ಬರುತ್ತಲ್ಲ, ALU ಅಂತ ಹೇಳಿದ್ರೆ ಎಡಿಷನ್, ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್, ಎಡಿಷನ್, ಸಬ್ಟ್ರಾಕ್ಷನ್ನು, ಆಮೇಲೆ ಲಾಜಿಕಲ್ ಆ್ಯಂಡ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಬರೋಂಗಿಲ್ಲ, ಅದು ಮಲ್ಟಿಪ್ಲಿಕೇಶನ್ ಸಪರೇಟ್ ಯೂನಿಟ್ ಬರ್ತೈತಿ. ಸೊ ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಅಂದಾಗ ಮಲ್ಟಿಪ್ಲಿಕೇಶನ್ ಒಂದು ಬಿಟ್ಟು
ಉಳಿದ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಪ್ರೊಸೆಸ್ ಆಗ್ತೈತಿ. ಪ್ರೊಸೆಸ್ ಆಗಿ ಆರ್ ಡಿಯಲ್ಲಿ ರಿಜಿಸ್ಟರ್ ಬರ್ತೈತಿ. ಓಕೆ, ಆರ್ ಡಿ ಅಂದರೆ ಡೆಸ್ಟಿನೇಷನ್ ರಿಜಿಸ್ಟರ್ ಇದೆ. ಸೊ ದಟ್ ಈಸ್ ಮಲ್ ಸಿ ಎಲ್ ಝೆಡ್ ಕ್ಯೂ ಆ್ಯಡ್ ಡು ನಾಟ್ ಯೂಸ್ ಬಿ ಎಸ್ ಅಂತಿದೆ ನೋಡಿ. ಇದು ಒಂದು ಎಕ್ಸೆಪ್ಷನ್ ಇದ್ದಂಗೆ. ಇಲ್ಲಿ ಬ್ಯಾರಸಿಪ್ಟರಲ್ಲಿ ಉಳಿದ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಒಂದು ಆಪರೇಂಡನ್ನು ಬಿ ಎಸ್ ಮುಖಾಂತರ ಪ್ರೊಸೆಸ್ ಆಗ್ತೈತಿ. ಬಟ್ ಇಲ್ಲಿ ಮಲ್ ಮತ್ತು ಸಿ ಎಲ್ ಝೆಡ್ ಇನ್ನೊಂದು ಕ್ಯೂ ಆ್ಯಡ್ ಅದಲ್ಲ, ಅದು ಬಿ ಎಸ್ ಯೂಸ್ ಮಾಡೋಂಗಿಲ್ಲ. ವಿದೌಟ್ ಬಿ ಎಸ್ 2 ಆಪರೇಂಡ್ಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಸೆಸ್ಡ್ ಬೈ ದ ಮ್ಯಾಕ್ ಯೂನಿಟ್. ಅಲ್ಲಿ ಮ್ಯಾಕ್ ಯೂನಿಟ್ ಅಂತ ಬರ್ತೈತಿ. ಓಕೆ, ಸೊ ಇದು ಬ್ಯಾರಲ್ ಪ್ರೊಸೆಸರ್, ಬ್ಯಾರಲ್ ಶಿಫ್ಟರ್. ಇದು ಬ್ಯಾರಲ್ ಶಿಫ್ಟರ್ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ನಿಮಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಇಲ್ಲಿ ಎಕ್ಸಾಂಪಲ್ ತೊಗೊಳ್ಳಿ. ಸೊ ದಟ್ ಈಸ್ ಆ್ಯಡ್ R0, R2, R3 #LSL1 ಅಂತಿದೆ. ಓಕೆ, ಇದು ಇನ್ಸ್ಟ್ರಕ್ಷನ್ ಇದೆ. ಇಷ್ಟೇ ಇನ್ಸ್ಟ್ರಕ್ಷನ್ ತೊಗೊಳ್ಳಿ. ಏನು ಇಲ್ಲಿ ಕವರ್ ಆಗಿತ್ತಲ್ಲ ಇದನ್ನು ಅಷ್ಟು ಮಾತ್ರ ನೋಡಿ, ಸರ್ಕಲ್ ಹಾಕಿದ್ದೆ. ಇದು ಇನ್ಸ್ಟ್ರಕ್ಷನ್ ಅಂತ ಇದು ತೊಗೊಳ್ಳೋಣ. ಆ್ಯಡ್ R0, R2, R3, LSL1 ಬಿಟ್. #1 ಅಂದರೆ 1 ಬಿಟ್ ಅಂತ ಅದು. ಇಲ್ಲಿ ಏನಾಕೈತೆ ಅಂದರೆ R3 ಐತಲ್ಲ, ಅದು ಲಾಜಿಕಲ್ ಶಿಫ್ಟ್ ಆಗಬೇಕು 1 ಬಿಟ್. ಓಕೆ, R3 ಇಲ್ಲಿ ಎಸ್ಪೆಷಲಿ ದಿಸ್ R3 ಶುಡ್ ಬಿ ಶಿಫ್ಟೆಡ್ ಬೈ 1 ಬಿಟ್ ಲೆಫ್ಟ್ ಸೈಡ್ ಬೈ 1 ಬಿಟ್. ಓಕೆ, ಸೊ ಶಿಫ್ಟ್ ಆಗಬೇಕು. ಶಿಫ್ಟ್ ಆಗಿದ್ಮೇಲೆ ಅದು R2ಗೆ ಆ್ಯಡ್ ಆಗಿ R0 ಆನ್ಸರ್ ಸ್ಟೋರ್ ಆಗಬೇಕು. ಸೊ ಅದನ್ನು ಈ ಥರ ಹೈಲೈಟ್ ಮಾಡಿರ್ತೀವಿ. ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಐತಲ್ಲ, ಇಲ್ಲಿ ಏನು ಹೆಂಗೆ ವರ್ಕ್ ಆಕೈತಿ ಸೆಮಿಕೋಲನ್ ಮುಖಾಂತರ ಬಂದ ನೋಡ್ರಿ. ಇದು ಕಾಮೆಂಟ್ ಇದು R0 = R2 + R3 ಶಿಫ್ಟಿಂಗ್ ಬೈ 1 ಬಿಟ್. ಓಕೆ, ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸನ್ನು ಇಲ್ಲಿ ಈ ಥರ ತೋರಿಸೈತಿ. R3 ಕಂಟೆಂಟ್ 1 ಬಿಟ್ ಶಿಫ್ಟ್ ಆಗಿ ಆಮೇಲೆ ಆ್ಯಡ್ ಆಗೈತೆ R2ಗೆ. ಸೊ ಇಲ್ಲಿ ಇದರ ಬ್ಯಾರಲ್ ಶಿಫ್ಟರ್ ಮುಖಾಂತರ ಹೆಂಗೆ ವರ್ಕ್ ಆಗೈತೆ ಅಂತ ಹೇಳಿದರೆ, ಇಲ್ಲಿ R2 ಐತಲ್ಲ, ಹಿಯರ್ R2 ಎಂಟರ್ಸ್ ಎಲ್ ಡೈರೆಕ್ಟ್ಲಿ. ಓಕೆ, R2 ಐತಲ್ಲ, ಅದು ಡೈರೆಕ್ಟಾಗಿ ಎಂಟರ್ ಆಗ್ತೈತಿ. R2 ಇದು ಫಸ್ಟ್ ಸೋರ್ಸ್ ಆಪರೆಂಟ್ ಇದೆ. ಬಟ್ R0 ಐತಲ್ಲ, ಅದು ಡೆಸ್ಟಿನೇಷನ್ ಆಪರೆಂಟ್. ಅದೇನು ಬಿ ಎಸ್ ಸಿ ಹೋಗಲ್ಲ. ಬಟ್ R2 ಕೂಡ ಹೋಗಲ್ಲ. ಇಲ್ಲಿ R2 ಫಸ್ಟ್ ಸೋರ್ಸ್ ಆಪರೆಂಡ್, ಇಟ್ ಈಸ್ ಡೈರೆಕ್ಟ್ಲಿ ಎಂಟರ್ಸ್ ದ ಎ ಎಲ್ ಯು. ಬಟ್ R3 ಐತಲ್ಲ, ಇದು ಬಿ ಎಸ್ ಹೋಗ್ತಿರ್ತದೆ. ಥ್ರೂ ಬಿ ಎಸ್ ಇಟ್ ವಿಲ್ ಎಂಟರ್ ದ ಎ ಎಲ್ ಯು. ಓಕೆ, that is R3 is the second source operand which is processed by the BS, then it is enter the ALU. Okay, that is, but R3 to be logical shift left by 1 bit is sent to BS before entering ALU. Okay, so ಇಲ್ಲಿ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ ಇರೋದ್ರಿಂದ ಫಸ್ಟ್ ಅದು ಬ್ಯಾರಲ್ ಶಿಫ್ಟರ್ ಹೋಗುತ್ತೆ, ಹೋದಾದ್ಮೇಲೆ ನೆಕ್ಸ್ಟು ALU ಹೋಗುತ್ತೆ. ಸೊ ಇದನ್ನು ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ R2 ಇದನ್ನು RN ಅಂತ ತೊಗೋಬೋದು, R3 RM ಅಂತ ತೊಗೋಬೋದು. ಓಕೆ, ಇದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಹಿಂದಿನ ಪ್ರೀವಿಯಸ್ ಸ್ಲೈಡಲ್ಲಿದೆ ಅದು. ಇಲ್ಲಿ ನೋಡಿ, ಇದು ಆ ಎಕ್ಸಾಂಪಲ್ ತೊಗೊಂಡಾಗ ಇಲ್ಲಿ R2 ಮತ್ತು R3 ಅಂತ ಬರ್ತೈತಿ. R2 ಇದೆಲ್ಲ, ದಟ್ ಇಸ್ R2 ನಥಿಂಗ್ ಬಟ್ RN ಅದು. ಸೊ ಹಿಯರ್ R2 R3 ಅಂತ ಬಂದತ್ತಲ್ಲ, R2 ಈಸ್ RN ಅದು ಡೈರೆಕ್ಟಾಗಿ ಹೋಗುತ್ತದೆ R2. ಓಕೆ, ಸೊ ಇಲ್ಲಿ ಸೊ ಅಬ್ಸರ್ವ್ ಮಾಡಿದಾಗ R2 ಮತ್ತು R3 ಎರಡು ಸೋರ್ಸ್ ಆಪರೆಂಟ್ಸ್ ಇಲ್ಲಿ. R2 ಮತ್ತು R2 ಡೈರೆಕ್ಟ್ಲಿ ಇಲ್ಲಿ ಹೋಗುತ್ತೆ, R3 ಬ್ಯಾರಲ್ ಶಿಫ್ಟರ್ ಮುಖಾಂತರ ಪಾಸಾಗಿ ಹೋಗುತ್ತೆ ಅದು. ಸೊ ಇಲ್ಲಿ ಹಿಂದಿನ ಸ್ಲೈಡಲ್ಲಿ, ಈಗ ಪ್ರೀವಿಯಸ್ ಸ್ಲೈಡಲ್ಲಿ ಇದೆ ಅದು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು R2, ಇಲ್ಲಿ RN ಅಂತ ಬರುತ್ತಲ್ಲ, ದಿಸ್ ಈಸ್ R2. RM ಅಂತ ಬರುತ್ತಲ್ಲ, ಇದು R3 ಆಗುತ್ತೆ. R2 ಡೈರೆಕ್ಟಾಗಿ ಬರ್ತೈತಿ. R3 ಇತ್ತಲ್ಲ, ಅದು ಬ್ಯಾರಲ್ ಶಿಫ್ಟರ್ ಮುಖಾಂತರ ಪ್ರೊಸೆಸ್ ಆಗಿ ರಿಸಲ್ಟ್ N ಅಂತ ಇರ್ತಲ್ಲ, ಅದು ಬರ್ತೈತಿ. ಸೊ ಅದು ಬಂದು ಇಲ್ಲಿ ಎಡಿಷನ್ ಆಗ್ತದೆ. ಎಡಿಷನ್ ಆಗಿ ಆರ್ ಡಿ ಒಳಗೆ ಸ್ಟೋರ್ ಆಕೈತಿ. ಆರ್ ಡಿ ಅಂತ ಹೇಳಿದ್ರೆ ಇಲ್ಲಿ ಯಾವುದಿದೆ, ಆರ್ ಡಿ ಅಂತ ಹೇಳಿದ್ರೆ ಇದು R0 ಸ್ಟೋರ್ ಆಕೈತಿ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಸೊ ಲೆಟ್ R0 ಬಿ 0. ಓಕೆ, 0 ತೊಗೊಳ್ಳೋಣ. 0x 0 0 0 0. ಸೊ ಟೋಟಲಿ 8 zeros ಇದಾವೆ ಇಲ್ಲಿ. 0x ಅಂತ ಯಾಕೆ ತೊಗೊಂಡೇವೆ ಅಂತ ಹೇಳಿದ್ರೆ ಹೆಕ್ಸಾಡೆಸಿಮಲ್ ನೊಟೇಷನ್ ಅದು. ಆರ್ಮಲ್ಲಿ ಹೆಕ್ಸಾಡೆಸಿಮಲ್ ನೊಟೇಷನನ್ನು 0x ಅಂತ ಸೇರಿಸಿ ಬರೀತಾರೆ. ಓಕೆ, 0x ಪ್ರಿಫಿಕ್ಸ್ ಹಾಕೋದ್ರಿಂದ ದ ನಂಬರ್ ಹೆಕ್ಸಾಡೆಸಿಮಲ್ ಅಂತ ಇಂಡಿಕೇಟ್ ಆಗುತ್ತೆ ಅದು.
ಸೊ ಇಲ್ಲಿ ಆರ್ ನಾಟನ್ನು 0 ಅಂತ ತೊಗೊಳ್ಳೋಣ, ಆರ್ ಟೂದನ್ನು 0x00000011 ಅಂತ ತೊಗೊಳ್ಳೋಣ. ಸೊ ಇಲ್ಲಿ 32 ಬಿಟ್ ರಿಜಿಸ್ಟರ್ಸ್ ಆಗಿರೋದ್ರಿಂದ 32 ಬಿಟ್ಟನ್ನು ನಾವು ಇಲ್ಲಿ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಿದಾಗ 8 ಡಿಜಿಟ್ಸ್ ಬರೀಬೇಕಾಗೈತಿ. 32 ಬಿಟ್ ನಂಬರ್ ಸ್ಟೋರ್ ಆಕೈತೆ ಆರ್ ನಾಟಲ್ಲಿ. ಸೊ 32 ಬಿಟ್ಟನ್ನು ಹೆಕ್ಸಾಡೆಸಿಮಲ್ ರಿಪ್ರೆಸೆಂಟೇಷನಲ್ಲಿ 8 ಡಿಜಿಟ್ಸ್ ಆಗಿ ಬರಿಬೋದು. ಅದಕ್ಕೋಸ್ಕರ ಇಲ್ಲಿ 8 ಡಿಜಿಟ್ ಬರ್ತೈತಿ. ಸೊ ನೆಕ್ಸ್ಟ್ R3ನ 00000040 ಅಂತ ತೊಗೊಳ್ಳೋಣ R3ಅಲ್ಲಿ. ಸೊ ಇಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಇನ್ಸ್ಟ್ರಕ್ಷನ್, ಇಲ್ಲಿ ಇನ್ಸ್ಟ್ರಕ್ಷನ್ ಪ್ರಕಾರ R3 1 ಬಿಟ್ ಶಿಫ್ಟ್ ಆಗಬೇಕು. ಸೊ ಇಲ್ಲಿ 1 ಬಿಟ್ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಇಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ದ್ಯಾಟ್ R3 by 2 ಅಂತ ಹೇಳ್ತೀವಿ ನಾವು. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಬೈ 2 ಇಲ್ಲಿ ಬರ್ತದೆ ನೋಡಿ. ದಟ್ ಈಸ್ R3 ಮಲ್ಟಿಪ್ಲೈಡ್ ಬೈ 2, ದಟ್ ಈಸ್ R3 ಶಿಫ್ಟೆಡ್ ಬೈ 1 is equal to 0x00000040 ಇಂಟು 2 ಇದೆ. ಸೊ ಇಂಟು 2 ಮಾಡಿದಾಗ ಅದ್ರ ವ್ಯಾಲ್ಯೂ ಏನಾಗತ್ತೆ ಅಂದರೆ 0x00000080 ಆಗೈತೆ. ಸೊ ಇಲ್ಲಿ ಯಾಕೆ ಇಲ್ಲಿ ಮಲ್ಟಿಪ್ಲೈಡ್ ಬೈ 2 ಅಂತ ಹೇಳಿದರೆ 1 ಬಿಟ್ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಎಫೆಕ್ಟ್ ಕೊಡುತ್ತದೆ. ಓಕೆ, ಸೊ ಇವಾಗ ಶಿಫ್ಟಿಂಗ್ ಆದಮೇಲೆ ಅದರದ್ದು ವ್ಯಾಲ್ಯೂ ಇಲ್ಲಿ R2 ಜೊತೆಗೆ ಆ್ಯಡ್ ಆಗೈತೆ. R2ದಲ್ಲಿ ಏನಿದೆ ಆ್ಯಕ್ಚುಲಿ, ಓಕೆ, ಆಫ್ಟರ್ ಶಿಫ್ಟಿಂಗ್ ಆದಮೇಲೆ R2 ಮತ್ತು ಈ R2 ವ್ಯಾಲ್ಯೂ ಮತ್ತು ಈ R3 ಶಿಫ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಆ್ಯಡ್ ಆಗ್ತವೆ. ಇಲ್ಲಿ ಎಡಿಷನ್ ಬರುತ್ತಲ್ಲ ಇಲ್ಲಿ ನೋಡಿ, ಆ್ಯಡ್ ಆಗಿಬಿಟ್ಟು ನಿಮಗೆ ಆನ್ಸರು 0x00000091 ಇದು ಆರ್ ನಾಟ್ ಸ್ಟೋರ್ ಆಗೈತೆ. ಓಕೆ, ಸೊ ಇದು ಬ್ಯಾರಲ್ ಶಿಫ್ಟರ್ ಮುಖಾಂತರ ಹೆಂಗೆ ವರ್ಕ್ ಆಗೈತೆ ಅಂತೇಳಿ ಈ ಎಕ್ಸಾಂಪಲಲ್ಲಿ ಇಲ್ಸ್ಟ್ರೇಟ್ ಮಾಡಿದೆ. ಸೊ ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಏನಂತ ಹೇಳಿದರೆ ಬ್ಯಾರಲ್ ಶಿಫ್ಟರ್ ಬಗ್ಗೆ ಎಷ್ಟು ಇನ್ಸ್ಟ್ರಕ್ಷನ್ಸ್ ಪ್ರೊಸೆಸ್ ಆಗ್ತದೆ ಅಂತ ಇಲ್ಲಿ ಹೈಲೈಟ್ ಮಾಡಿದೆ. 5 ಲಾಜಿಕಲ್ ಶಿಫ್ಟ್ ಇನ್ಸ್ಟ್ರಕ್ಷನ್ಸ್ ವರ್ಕ್ ಹಾಕೋವು ಇಲ್ಲಿ 1 by 1. ಲಾಜಿಕಲ್ ಶಿಫ್ಟ್ ಲೆಫ್ಟ್ ಅಂತ ಬರ್ತೈತಿ, ಅದನ್ನು ಶಾರ್ಟಾಗಿ LSL ನಿಮೋನಿಕ್, ಅದು ಇನ್ಸ್ಟ್ರಕ್ಷನ್ ನಿಮೋನಿಕ್ LSL ಅಂತೇಳಿ. ಲಾಜಿಕಲ್ ಶಿಫ್ಟ್ ರೈಟ್ LSR, ಅದು ಅರ್ಥಮೆಟಿಕ್ ಶಿಫ್ಟ್ ರೈಟ್ ASR, ಅರ್ಥಮೆಟಿಕ್ ರೊಟೇಟ್ ROR ಅಂತ ಬರ್ತೈತಿ. ರೊಟೇಟ್ ರೈಟ್, ಅರ್ಥಮೆಟಿಕ್ ರೊಟೇಟ್ ಅಲ್ಲ, ರೊಟೇಟ್ ರೈಟ್ ROR. ನೆಕ್ಸ್ಟ್ ರೊಟೇಟ್ ರೈಟ್ ಎಕ್ಸ್ಟೆಂಡೆಡ್ RRX ಅಂತ ಬರ್ತೈತಿ. ಸೊ ಇವು 5 ಇನ್ಸ್ಟ್ರಕ್ಷನ್ಸ್ ಬ್ಯಾರಲ್ ಶಿಫ್ಟರ್ ಮುಖಾಂತರ ವರ್ಕ್ ಆಗ್ತವೆ. ಸೊ ಇದು 5 ಇನ್ಸ್ಟ್ರಕ್ಷನ್ಸ್ ಆಯಿತು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಈಗ. ಸೊ ಇಲ್ಲಿ ಟೇಬಲ್ ಹೈಲೈಟ್ ಮಾಡಿದೆ ನೋಡಿ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಡಿಸ್ಕ್ರೈಬ್ ಮಾಡಿದೆ. ಫಸ್ಟ್ ಕಾಲಮು ನಿಮೋನಿಕ್, ಅದು ಇಲ್ಲಿ ಫಸ್ಟ್ ಕಾಲಮಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ LSL, ಅದು ಮೀನಿಂಗು ಇಲ್ಲಿ ಕೊಟ್ಟೈತಿ. ಸೆಕೆಂಡ್ ಕಾಲಮಲ್ಲಿ ಮೀನಿಂಗ್ ಇದೆ ಅಥವಾ ಡಿಸ್ಕ್ರಿಪ್ಷನ್ ಇದೆ. ನೆಕ್ಸ್ಟ್ ಶಿಫ್ಟಿಂಗ್ ಯಾವ ಥರ ವರ್ಕ್ ಆಗೈತೆ ಅಂತೇಳಿ ತೋರಿಸ್ತೀವಿ. ಆಮೇಲೆ ನೆಕ್ಸ್ಟ್ 3ನೇ ಕಾಲಮು ರಿಸಲ್ಟ್ ಅಂತಿದೆ, ಅಂದರೆ ಯಾವ ಥರ ವರ್ಕ್ ಆಗೈತೆ. ಶಿಫ್ಟ್ ಅಮೌಂಟ್, ಅಂದರೆ ಎಷ್ಟು ಬಿಟ್ಸ್ ನಾವು ಶಿಫ್ಟ್ ಮಾಡ್ಬೋದು ಅಂತೇಳಿ 3ನೇ ಕಾಲಮಲ್ಲಿ ಹೈಲೈಟ್ ಆಗೈತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಇನ್ಸ್ಟ್ರಕ್ಷನ್ ತೋರಿಸ್ತೀನಿ ನಿಮಗೆ. ASR ಅಂತಿದೆ ನೋಡಿ, ಅರ್ಥಮೆಟಿಕ್ ಶಿಫ್ಟ್ ರೈಟ್ ಅಂತ. ASR ಅಂದರೆ ಅರ್ಥಮೆಟಿಕ್ ಶಿಫ್ಟ್ ರೈಟ್, ಅಂದರೆ ಮೀನಿಂಗ್ ಇಲ್ಲಿ ಕೊಟ್ಟೈತಿ. ಬಟ್ ಇಲ್ಲಿ ಹೆಂಗೆ ವರ್ಕ್ ಆಗೈತಿ, XASRY. ಓಕೆ, ಸೊ ಇಲ್ಲಿ X ಅಂದರೆ ಏನಂದರೆ ರಿಜಿಸ್ಟರ್ ಬೀಯಿಂಗ್ ಶಿಫ್ಟೆಡ್, ಅದು ಎಕ್ಸ್ ಅಂದರೆ ರಿಜಿಸ್ಟರ್, ಯಾವ ರಿಜಿಸ್ಟರ್ ಶಿಫ್ಟ್ ಆಗಬೇಕಲ್ಲ ಆ ರಿಜಿಸ್ಟರ್. Y ಅಂತ ಹೇಳಿದರೆ ಶಿಫ್ಟಿಂಗ್ ಅಮೌಂಟ್, ಅದು ಅಂದರೆ ಎಷ್ಟು ಬಿಟ್ ಶಿಫ್ಟ್ ಆಗಬೇಕು ಅಂತೇಳಿ Y ಅಲ್ಲಿ ಇರ್ತದೆ. ಓಕೆ, ಶಿಫ್ಟಿಂಗ್ ಅಮೌಂಟನ್ನು ಇಲ್ಲಿ ತೋರಿಸಿರ್ತದೆ. ಸೊ ಅಂದರೆ ನಾವು 1 ಬಿಟ್ ಟು 32 ಬಿಟ್ಟನ್ನು ಶಿಫ್ಟ್ ಮಾಡ್ಬೋದು. ಅಥವಾ RS ಅಂತ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಶಿಫ್ಟ್ ಅಮೌಂಟ್ ಇದ್ದಾಗ ನಾವು ಇಮಿಡಿಯೇಟಾಗಿ ಕೊಟ್ಟಾಗ 1 to 32 ಬಿಟ್ ಕೊಡ್ಬೋದು. ಓಕೆ, ಅಥವಾ RS ಅಲ್ಲಿ ಸ್ಟೋರ್ ಮಾಡಿಕೊಡ್ಬೋದು. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ರಿ, LSR ಅಂತಿದೆ. LSR ಅಂದರೆ ಲಾಜಿಕಲ್ ಶಿಫ್ಟ್ ರೈಟ್ ಅಂತ. ಅದು ಅದರದ್ದು ಶಿಫ್ಟಿಂಗ್ ಯಾವ ಥರ ನಾವು ಇನ್ಸ್ಟ್ರಕ್ಷನ್ ಯೂಸ್ ಮಾಡಿದಾಗ XLSRY ಅಂತ ಯೂಸ್ ಮಾಡ್ಬೋದು. ಅದು ಅನ್ಸೈನ್ಡ್ X ಶಿಫ್ಟೆಡ್ ಬೈ Y ಅಂತ ಇದೆ. Y ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಇದು ಶಿಫ್ಟ್ ಅಮೌಂಟ್, ಅದು ಅಂದರೆ ಎಷ್ಟು ಬಿಟ್ ಶಿಫ್ಟ್ ಆಗಬೇಕು ಅದನ್ನು ನಾವು ಇಮಿಡಿಯೇಟ್ ವ್ಯಾಲ್ಯೂ ಕೊಡೋದಾದರೆ ಅದರದ್ದು ರೇಂಜ್ 1 to 32 ಬಿಟ್ ಇದೆ. ಅಂದರೆ 1 ಬಿಟ್ 2 ಬಿಟ್ 3 ಬಿಟ್ ಶಿಫ್ಟ್ ಮಾಡ್ಬೋದು. ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ಸಲ್ಲಿ ಇಮಿಡಿಯೇಟ್ ವ್ಯಾಲ್ಯೂ ಕೊಡೋದಾದರೆ ಈ ಥರ ಕೊಡ್ಬೇಕು, ಹ್ಯಾಶ್ ಅಂತೇಳಿ. ಅಥವಾ ನಾವು ರಿಜಿಸ್ಟರ್ ಸ್ಟೋರ್ ಮಾಡಿಕೊಡೋದಾದರೆ RS ಅಂತ ಮೆನ್ಷನ್ ಮಾಡಿರ್ತೀವಿ. ಅದನ್ನು RS ಅಂತ ಹೇಳಿದ್ರೆ ಯಾವುದೋ ರಿಜಿಸ್ಟರ್ ಯೂಸ್ ಮಾಡ್ಕೋಬೋದು. ಸೊ ಇದು ಅದೇ ಥರ ROR ಬರುತ್ತೆ, RRX ಬರ್ತೈತಿ. ಓಕೆ, ಸೊ ಇದು ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಪರ್ಫಾರ್ಮ್ ಬೈ ಬ್ಯಾರಲ್ ಶಿಫ್ಟರ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಇದ್ರದ್ದು ಡಿಸ್ಕ್ರಿಪ್ಷನ್ ಮಾಡ್ಕೊತ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಲಾಜಿಕಲ್ ಶಿಫ್ಟ್ ಲೆಫ್ಟ್ LSL ಬೈ N ಬಿಟ್ಸ್ ಅಂತ ಇಲ್ಲಿ ಯಾವ ಥರ ಶಿಫ್ಟ್ ಆಗ್ತೈತೆ ಅಂತ ಇಲ್ಲಿ ಇಂಡಿಕೇಟ್ ಮಾಡಿದೆ. ಫಸ್ಟ್ ಫಿಗರ್ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಏನಾಗ್ತೈತೆ ಅಂದರೆ ಇಲ್ಲಿ 32 ಬಿಟ್ ರಿಜಿಸ್ಟರ್ ಇದು ಕಂಟೆಂಟ್. ಫಸ್ಟಿಗೆ ಒಂದು ಫಿಗರ್ ಇಲ್ಲಿದೆ, ಇಲ್ಲಿ ಇದು MSB ಬಿಟ್, ಇದು LSB ಬಿಟ್ ಇದು. ಓಕೆ, ಸೊ ಏನಾಗ್ತೈತೆ ಅಂದರೆ ಲಾಜಿಕಲ್ ಶಿಫ್ಟ್ ಲೆಫ್ಟ್ ಬೈ 1 ಬಿಟ್ ಅಂತ ಹೇಳಿದಾಗ ಬೈ N ಬಿಟ್ ಅಂತ ಹೇಳಿದ್ರೆ N ಅಂದರೆ
1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 1 ಬಿಟ್ ಅಂತ ತಗೊಳ್ಳೋಣ. 1 ಬಿಟ್ ಶಿಫ್ಟ್ ಆದಾಗ ಏನಕ್ಕೈತೆ ಅಂದರೆ 1 0 ಲೆಫ್ಟ್ ಸೈಡಿಂದ ಇಲ್ಲಿ ಆ್ಯಡ್ ಆಕೈತಿ. ಓಕೆ, 0 ಬರ್ತೈತಿ. 0 ಬಂದಾದಮೇಲೆ ಈ LSB ಇರ್ತಕ್ಕಂಥ ಡೇಟಾ ನೆಕ್ಸ್ಟ್ ಪ್ಲೇಸ್ ಹೋಗ್ತೈತಿ. ಆಮೇಲೆ ನೆಕ್ಸ್ಟ್ ಬಿಟ್ಟಲ್ಲಿ ಇರ್ತಕ್ಕಂಥ ಡೇಟಾ ನೆಕ್ಸ್ಟ್ ಹೋಗ್ತೈತಿ. ಈ ಥರ ನೆಕ್ಸ್ಟ್ ಮುಖಾಂತ ಈಗ ಶಿಫ್ಟ್ ಹಾಕೊಂಡು ಬರ್ತೈತಿ. ಶಿಫ್ಟ್ ಆಗಿಬಿಟ್ಟು ಲಾಸ್ಟ್ಗೆ MSB ಇರ್ತಕ್ಕಂಥ ಡೇಟಾ ಇರುತ್ತಲ್ಲ ಅದ್ರ ಪ್ಲೇಸಿಗೆ ಇದ್ರ ಹಿಂದಿನ ಡೇಟಾ, ಹಿಂದಿನ ಬಿಟ್ಟು ಇಲ್ಲಿ 31 ಬಿಟ್ ಇದೆ MSB ಅಂತ ಹೇಳಿದರೆ, ಇಲ್ಲಿ 30 ಬಿಟ್ 31 ಬರ್ತೈತಿ. ಬಿಟ್ 31 ಕ್ಯಾರಿ ಫ್ಲಾಗ್ ಬರುತ್ತೆ. ಓಕೆ, ಬಿಟ್ 31 ಐತಲ್ಲ ಅದು ದಟ್ ಈಸ್ ಮೂವ್ ಟು ದ ಕ್ಯಾರಿ ಫ್ಲಾಗ್. ಸೊ ದಿಸ್ ಇಸ್ ಹೌ ಲಾಜಿಕಲ್ ಶಿಫ್ಟ್ ಲೆಫ್ಟ್ ವರ್ಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ 2 ಬಿಟ್ಸ್ ಶಿಫ್ಟಿಂಗ್ ಇತ್ತಂದರೆ 2 zeros ಹಾಕ್ಬೇಕಿಲ್ಲ. ಇಲ್ಲೊಂದು 0 ಬರ್ತೈತೆ, ಇಲ್ಲೊಂದು 0 ಬರ್ತೈತೆ. ಅದೇ ಥರ ಆಟೋಮೆಟಿಕ್ಲಿ 2 ಬಿಟ್ಸ್ ಶಿಫ್ಟ್ ಹಾಕೊಂತ ಹೋಗೈತಿ. ಸೊ ಈ 2 ಬಿಟ್ಸ್ ಶಿಫ್ಟ್ ಹಾಕೊಂತ ಹೋಗೈತಿ. ಶಿಫ್ಟ್ ಹಾಕೊಂತ ಲಾಸ್ಟ್ ಸೆಕೆಂಡ್ ಬಿಟ್ ಐತಲ್ಲ ಅದು ಕ್ಯಾರಿ ಫ್ಲಾಗ್ ಬರುತ್ತೆ. ಸೊ ನೆಕ್ಸ್ಟ್ ಲಾಜಿಕಲ್ ಇನ್ಸ್ಟ್ರಕ್ಷನ್ಸು ಯಾವುದು ಅಂತ ಹೇಳಿದ್ರೆ ಲಾಜಿಕಲ್ ಶಿಫ್ಟ್ ರೈಟ್ ಅಂತಿದೆ. ಇದು ರಿವರ್ಸ್, ಮ್ಯಾಗಿಂದ ಐತಲ್ಲ ಅದು ರಿವರ್ಸ್ ವರ್ಕ್ ಆಕೈತಿ. ರೈಟ್ ಸೈಡ್ ಶಿಫ್ಟ್ ಹಾಕೊಂತ ಹೋಗೈತಿ. ಇಲ್ಲಿ ಲೆಫ್ಟ್ ಸೈಡಿಂದ ಅಂದರೆ ಇಲ್ಲಿ MSB ಬಿಟ್ಟಲ್ಲಿ 0 ಆ್ಯಡ್ ಹಾಕೊಂತ ಹೋಗೈತಿ ಇಲ್ಲಿ. ಓಕೆ, 0 ಆ್ಯಡ್ ಹಾಕಂತ ಇಲ್ಲಿ ರೈಟ್ ಸೈಡ್ ಶಿಫ್ಟ್ ಹಾಕೊಂತ ಹೋಗೈತಿ. ಹಿಂಗೆ ಶಿಫ್ಟ್ ಹಾಕೊಂತ ಹೋಗಿ ಲಾಸ್ಟ್ಗೆ LSB ಬಿಟ್ಟಿರ್ತಲ್ಲ ಉಳಿದಿರೋದು ಶಿಫ್ಟ್ ಹಾಕೊಂಡು ಬಂದಿದ್ದು ಅದು ಕ್ಯಾರಿ ಫ್ಲಾಗ್ ಹೋಗ್ತೈತಿ. ಓಕೆ, ಸೊ 2 ಬಿಟ್ಸ್ ಶಿಫ್ಟ್ ಆದರೆ ಅವಾಗ 2 zeros ಬರ್ತೈತಿ. 3 ಬಿಟ್ಸ್ ಶಿಫ್ಟ್ ಆದರೆ 3 zeros ಬರ್ತೈತಿ. ಸೊ ಕರೆಸ್ಪಾಂಡಿಂಗ್ಲಿ 3 ಬಿಟ್ಸ್ ಶಿಫ್ಟ್ ಹಾಕೊಂತ ಇಲ್ಲಿ ಥರ್ಡ್ ಬಿಟ್ ಏನು ಬರ್ತದಲ್ಲ ಶಿಫ್ಟ್ ಆಗಿದ್ದು ಅದಕ್ಕಿಂತ ಮೊದಲೇ ಬಿಟ್ಟು ಇಲ್ಲಿ ಕ್ಯಾರಿ ಫ್ಲಾಗ್ ಹೋಗುತ್ತದೆ. ಸೊ ಇದು LSR. ನೆಕ್ಸ್ಟ್ ಮೂರನೇದು ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಯಾವುದು ಅಂತ ಹೇಳಿದ್ರೆ ಅರ್ಥಮೆಟಿಕ್ ಶಿಫ್ಟ್ ರೈಟ್ ಅಂತ ಬರ್ತೈತಿ. ಅರ್ಥಮೆಟಿಕ್ ಶಿಫ್ಟ್ ರೈಟ್ ಇದು ಬೈ n ಬಿಟ್ಸ್. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ರೈಟ್ ಶಿಫ್ಟ್ ಸಿಮಿಲರ್ ಟು LSR. ಬಟ್ ಏನಪ್ಪ ಅಂದರೆ ಇಲ್ಲಿ MSB ಇರ್ತಲ್ಲ, MSB ಬಿಟ್ಟನ್ನು ಯೂಸಲ್ಲಿ ಸೈನ್ಡ್ ನಂಬರ್ಸಲ್ಲಿ ಪಾಸಿಟಿವ್ ನಂಬರು ನೆಗೆಟಿವ್ ನಂಬರ್ನ ರಿಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಸೈನ್ಡ್ ನಂಬರ್. ಓಕೆ, ಸೊ MSB ಬಿಟ್ ಇಸ್ ಇಫ್ MSB ಇಸ್ 1 ದೆನ್ ಇಟ್ ಇಸ್ ನೆಗೆಟಿವ್, MSB ಇಸ್ 0 ಇದ್ದಾಗ ಪಾಸಿಟಿವ್ ಅಂತ ಹೇಳ್ತೇವೆ. ಅದಕ್ಕೆ ಇಲ್ಲಿ ಸೈನ್ಡ್ ಆಪರೇಷನ್ ಇದ್ದಾಗ ಈ MSB ಬಿಟ್ಟನ್ನು ಪ್ರಿಸರ್ವ್ ಮಾಡಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಇಲ್ಲಿ ಏನು ತೋರಿಸ್ತಾರೆ ಅಂದರೆ MSB ಬಿಟ್ ಈಸ್ ಕೆಪ್ಟ್ ಇನ್ ದ ಸೇಮ್ ಲೊಕೇಶನ್, ಇಟ್ ಇಸ್ ನಾಟ್ ಶಿಫ್ಟೆಡ್. ಓಕೆ, ಅದು ಹಾಗೆ ಇರ್ತೈತಿ, ಜೊತೆಗೆ ಅದು ಶಿಫ್ಟ್ ಹಾಕೊಂತ ಹೋಗುತ್ತೆ. ಓಕೆ, ಶಿಫ್ಟ್ ಹಾಕೊಂತ ಹೋಗಿ ಲಾಸ್ಟ್ ಶಿಫ್ಟಿಂಗ್ ಬಿಟ್ಟಿರ್ತಲ್ಲ LSB ಇಂದ ಅದು ಕ್ಯಾರಿ ಫ್ಲಾಗ್ ಹೋಗುತ್ತೆ. ಅರ್ಥಮೆಟಿಕ್ ಶಿಫ್ಟ್ ರೈಟ್ ಎದಕ್ಕೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೈನ್ಡ್ ನಂಬರ್ಸಲ್ಲಿ ಯೂಸ್ ಮಾಡ್ತಾರೆ ಅದನ್ನು ಟು ಕೀಪ್ ದ ಸೈನ್ ಆಫ್ ದ ನಂಬರ್ ಅನ್ಚೇಂಜ್ಡ್. ನೆಗೆಟಿವ್ ಇದ್ದರೆ ಅಕಸ್ಮಾತ್ 1 ಇದ್ದರೆ 1 ಕಂಟಿನ್ಯೂ ಆಗ್ತದೆ. ಸೊ ಇದರಲ್ಲಿ 1 ಇತ್ತಂದರೆ ಈ 1 ಯಾವಾಗಲೂ 1 ಇರ್ತೈತಿ, ಇಲ್ಲಿ ಚೇಂಜ್ ಆಗಂಗಿಲ್ಲ ಅದು. ಓಕೆ, ಅಕಸ್ಮಾತ್ 0 ಇದ್ದರೆ ಈ ಬಿಟ್ಟಲ್ಲಿ 1 0 ಇರ್ತೈತಿ. ಸೊ ಅಂದರೆ ಈಗ ನೆಗೆಟಿವ್ ಇದ್ದರೆ ನೆಗೆಟಿವ್ನೇ ಇರಬೇಕು ಶಿಫ್ಟ್ ಆದರೂ ಕೂಡ, ಪಾಸಿಟಿವ್ ಇದ್ದರೆ ಪಾಸಿಟಿವ್ನೇ ಇರಬೇಕು. ಅದಕ್ಕೋಸ್ಕರ ಇಲ್ಲಿ MSB ಬಿಟ್ಟನ್ನು ಅದು ರೊಟೇಟ್ ಶಿಫ್ಟ್ ಆದರೂ ಕೂಡ ಆ MSBಯಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅದನ್ನು. ಸೊ ಎಸ್ಪೆಷಲಿ ಸೈನ್ಡ್ ನಂಬರ್ಸ್ ಆಪರೇಷನ್ಸಲ್ಲಿ ಇದು ಯೂಸ್ ಆಗ್ತದೆ. ಸೊ ನೆಕ್ಸ್ಟ್ ಈ ಸೆಕೆಂಡ್ ಇನ್ನೆರಡು ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಇಲ್ಲಿ ರೊಟೇಟ್ ರೈಟ್ ಅಂತಿದೆ. ಸೊ ಡಿಫ್ರೆನ್ಸ್ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ಗೆ ರೊಟೇಟ್ ಇನ್ಸ್ಟ್ರಕ್ಷನ್ ಡಿಫ್ರೆನ್ಸ್ ಏನಂದರೆ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಒಂದ್ಸರಿ ಶಿಫ್ಟೆಡ್ ಔಟ್ ಅಂತಂದರೆ ಅವು ಮತ್ತೆ ರಿಟರ್ನ್ ಬರೋಂಗಿಲ್ಲ. ಓಕೆ, ಒನ್ಸ್ ದ ಶಿಫ್ಟೆಡ್ ಔಟ್ ಆಫ್ ದ ಆಪರ್ಯಾಂಡ್ ದೇ ವಿಲ್ ನಾಟ್ ಕಮ್ ಬ್ಯಾಕ್. ಓಕೆ, ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ದ ಶಿಫ್ಟೆಡ್ ಡೇಟಾ or shifted bits will not come back to the operand. But here rotate means they are rotated back once again after the 32 bit rotation. They will come back to the same operand. Okay, ಇಲ್ಲಿ rotate ಅಂದರೆ ರೊಟೇಷನ್ ಆಗ್ತೈತೆ, ಅಲ್ಲಿ ಬಿಟ್ಸ್ ಲಾಸ್ ಆಗಂಗಿಲ್ಲ, ಮತ್ತು ರೊಟೇಟ್ ಆಗಿ ಬ್ಯಾಕ್ ಮತ್ತು ಅದೇ ಇಷ್ಟು ಹಿಂದೆ ಬರ್ತಾವೆ. ರೊಟೇಟ್ ರೈಟ್ ಇಲ್ಲಿ ತೋರಿಸಿರ್ತೀವಿ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ರೊಟೇಟ್ ರೈಟ್ ಇದ್ದಾಗ ಇಲ್ಲಿ LSB ಬಿಟ್ಟು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟು ಕ್ಯಾರಿ ಫ್ಲಾಗ್ ಹೋಗ್ತೈತಿ, ಜೊತೆಗೆ ಅದು ಮತ್ತೆ ರೊಟೇಟ್ ಆಗಿ ಹಿಂದೆ MSBಗೆ ಬರ್ತೈತಿ. MSB ಓಕೆ, ಇಲ್ಲಿ ಕ್ಯಾರಿ ಫ್ಲಾಗ್ ಫಸ್ಟ್ LSB ಇದ್ದದ್ದು ಕ್ಯಾರಿ ಫ್ಲಾಗ್ ಹೋಗುತ್ತೆ, ಆಮೇಲೆ ಜೊತೆಗೆ ಅದೇ ಬಿಟ್ಟು ಫಸ್ಟ್ ಇಲ್ಲಿ MSB ಬರ್ತೈತಿ. MSBಲಿರ್ತಕ್ಕಂಥ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತೈತಿ, ಬಿಟ್ಗೆ ಹೋಗ್ತೈತಿ. ಓಕೆ, ಈ ಥರ 1/shift ರೊಟೇಟ್ ಹಾಕಂತ ಬರ್ತೈತಿ. ಬಟ್ ಇಲ್ಲಿ ಒಂದು ತಿಳ್ಕೊಟ್ರೆ ಏನಂತ ಹೇಳಿದ್ರೆ ರೊಟೇಟ್ ಆದಮೇಲೆ ಇದು ರೊಟೇಟ್ ಆಗಿ ಎಲ್ಲಿ ಹೋಗಂಗಿಲ್ಲ, ಮತ್ತು ಅಲ್ಲೇ ಬರ್ತೈತಿ. ಸೊ 32 ಬಿಟ್ ರೊಟೇಟ್ ಆದಮೇಲೆ ಸೇಮ್ ಒರಿಜಿನಲ್ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಓಕೆ, 32 ಬಿಟ್ ರೊಟೇಷನ್ ಮಾಡಿದರೆ ಬೈ ಚಾನ್ಸ್ ಇಲ್ಲಿ 1 ಬಿಟ್ ರೊಟೇಷನ್ ಆದರೆ ಬಟ್ ಏನಂದರೆ ಮತ್ತೆ ಬ್ಯಾಕ್ ಬರ್ತೈತಿ. ಸೊ ಇದು ROR ಇನ್ಸ್ಟ್ರಕ್ಷನ್. ಬಟ್ ಇನ್ನೊಂದು RRX ಬರ್ತೈತಿ, ರೊಟೇಟ್ ರೈಟ್ ಎಕ್ಸ್ಟೆಂಡೆಡ್ ಬೈ 1 ಬಿಟ್ ಅಂತಿದೆ. ಸೊ ಇದು ಸಿಮಿಲರ್ ಇದೆ ಮೇಲಿನ ಥರನೇ, ಬಟ್ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ
ಇಲ್ಲಿ ರೊಟೇಟ್ ರೈಟ್ ಆದಾಗ LSB ಇಂದ ಕ್ಯಾರಿ ಫ್ಲಾಗ್ ಹೋಗ್ತೈತಿ. ಕ್ಯಾರಿ ಫ್ಲಾಗಲ್ಲಿ ಇರ್ತಕ್ಕಂಥ ಬಿಟ್ಟು ಪ್ರೀವಿಯಸಲ್ಲಿ ಇರ್ತಕ್ಕಂಥ ಬಿಟ್ಟು ಅದು ರೊಟೇಟ್ ಆಗಿ ಮತ್ತು ಬ್ಯಾಕ್ MSB ಬರುತ್ತೆ. ಓಕೆ, ಸೊ ರೊಟೇಷನ್ ಇಸ್ ಸೇಮ್ ರೊಟೇಟ್ ರೈಟ್ ಸೈಡ್ ಆದಾಗ, ಬಟ್ ಏನಂದರೆ ಥ್ರೂ ಕ್ಯಾರಿ ಹೋಗ್ತಿದೆ. ಆರಲ್ಲಿ ಥ್ರೂ, ಇದು ವಿದೌಟ್ ಕ್ಯಾರಿ, ಇಲ್ಲಿ ಥ್ರೂ ಕ್ಯಾರಿ ಡಿಫರೆನ್ಸ್. ಸೊ ಇಲ್ಲಿ ಇನ್ನೊಂದ್ಸರಿ ನಿಮ್ಗೆ ಹೇಳ್ಬೇಕಂದ್ರೆ ROR will rotate the bits and the rotated bit is moving into the carry flag and also it is coming to the MSB. ಓಕೆ, ಥ್ರೂ ಕ್ಯಾರಿ ಆಗಂಗಿಲ್ಲ ಇಲ್ಲಿ. ಓಕೆ, ಸೊ ಬಟ್ ಇಲ್ಲಿ ಸೆಕೆಂಡ್ RRX ಅಲ್ಲಿ 1 ಬಿಟ್ ಅಷ್ಟೇ ಇದು ರೊಟೇಟ್ ಆಗೋದು. ಬಟ್ ಏನಾಗತ್ತೆ ಅಂದರೆ LSB ಬಿಟ್ಟು ಕ್ಯಾರಿ ಫ್ಲಾಗ್ ಹೋಗ್ತೈತಿ. ಕ್ಯಾರಿ ಫ್ಲಾಗ್ ಇರ್ತಕ್ಕಂಥ ಪ್ರೀವಿಯಸ್ ಬಿಟ್ಟು ಅದು MSB ಬರುತ್ತೆ. 1 ಬಿಟ್ ಒಂದೇ ಬಿಟ್ ಹೋಗ್ತೈತಿ. ಇದು ಮಲ್ಟಿಪಲ್ ಬಿಟ್ ಶಿಫ್ಟ್ ಮಾಡೋಕ್ಕೆ ಬರೋಂಗಿಲ್ಲ ಇಲ್ಲಿ, ಬಟ್ ಓನ್ಲಿ 1 ಬಿಟ್ ವಿ ಕ್ಯಾನ್ ರೊಟೇಟ್ ಮಾಡ್ಬೋದು. ಸೊ ಇದು ರೊಟೇಷನ್ ಬಿಟ್. ಸೊ ದಿಸ್ ಈಸ್ ಅಬೌಟ್ ಶಿಫ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಯೂಸ್ಡ್ ಬೈ PS. ಸೊ ಐ ಥಿಂಕ್ what the content I have included in the beginning I have covered. I hope you all understood what I have described. So if you like this video, please subscribe my channel, take it easy, and press the like button. Share this video with your friends and write comments if any, and press bell icon so that you will get notifications of my new videos which I will upload in the ಫ್ಯೂಚರ್. ಓಕೆ, ಸೊ ಇಲ್ಲಿ ನಿಮಗೆ ಏನು ಕಂಟೆಂಟಲ್ಲಿದೆ, ಸೆಕೆಂಡ್ ಯೂನಿಟ್ ಆರ್ಮ್ ಕಂಟ್ರೋಲರ್ 5th ಸೆಮಿಸ್ಟರ್ ENC ಸೆಕೆಂಡ್ ಯೂನಿಟ್ ಐತಲ್ಲ, ಅದರದ್ದು ಫಸ್ಟ್ ಸ್ವಲ್ಪ ಭಾಗ, 1ನೇ ಭಾಗ ಇದೆ, ಪಾರ್ಟ್ 1 ಇದೆ. ಕಂಟೆಂಟ್ ಪ್ರಕಾರ ಎಲ್ಲ ಡಿಸ್ಕ್ರೈಬ್ ಮಾಡಿದ್ದೀನಿ. ಅದ್ರಾಗ ಏನಂತ ಹೇಳಿದರೆ ಟೈಪ್ಸ್ ಆಫ್ ಆರ್ಮ್ ಪ್ರೊಸೆಸರ್, ಕ್ಲಾಸಿಫಿಕೇಷನ್ ಟೈಪ್ಸ್ ಆಫ್ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್, ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಆರ್ಮ್ ಇನ್ಸ್ಟ್ರಕ್ಷನ್ ಸೆಟ್, ಅದಾದಮೇಲೆ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಆಮೇಲೆ ಬ್ಯಾರಲ್ ಶಿಫ್ಟರ್ ಆಯಿತು. ಬ್ಯಾರಲ್ ಶಿಫ್ಟರ್ ಆದಮೇಲೆ ಅದರಲ್ಲಿ ವರ್ಕ್ ಆಗ್ತಕ್ಕಂಥ 5 ಶಿಫ್ಟಿಂಗ್ ಆ್ಯಂಡ್ ರೊಟೇಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಿಮ್ಗೆ ಬ್ರೀಫಾಗಿ ಐಡಿಯಾ ಕೊಟ್ಟೇನೆ. ಸೊ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.